ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವು UGC ನೆಟ್ ಮತ್ತು KCET ಪರೀಕ್ಷೆಗಳ ಸಂಬಂಧಪಟ್ಟ ಹಾಗೆ ಪತ್ರಿಕೆ 2ರ ಇತಿಹಾಸ ವಿಷಯದ ಮೇಲೆ ಈಗಾಗಲೇ ಕೆಲವು ಪದಗಳ ಚರ್ಚೆಯನ್ನು ಮಾಡಿದ್ದೆವು. ಮತ್ತು ಕಂಟಿನ್ಯೂಸ್ ಆಗಿ ಅದೇ ಒಂದು ಸರಣಿಯಲ್ಲಿ ಇವತ್ತು ಮತ್ತೊಂದು ಪದದ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಬಿಫೋರ್ ಆಗಿ ಮತ್ತೆ UGC ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ಅಪ್ಲಿಕೇಶನ್ ಸಹಿತ ಕರೆದಿದ್ದಾರೆ. ಹಾಗಾಗಿ ತಾವು KCET ಏನು ಪ್ರಿಪೇರ್ ಮಾಡ್ತಾಯಿದ್ದೀರಿ ಅದರ ಜೊತೆಗೆ ಮತ್ತು ನೆಟ್ ಎಕ್ಸಾಮ್ ಸಹಿತ ಪ್ರಿಪೇರ್ ಮಾಡಿರಿ. ಎರಡೂ ಪರೀಕ್ಷೆಗಳು ಏಕಕಾಲಕ್ಕೆ ತಾವು ತೇರ್ಗಡೆಯಾದರೆ ಮತ್ತು ತುಂಬ ಅನುಕೂಲವಾಗುತ್ತೆ. KPSC ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಆಮೇಲೆ ಕೆಲವೊಂದು KPTCL ಆಗಿರ್ಬೋದು, PWD ಆಗಿರ್ಬೋದು, ಅಥವಾ ಇನ್ನಿತರ ಮುಂತಾದ ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ ಇತಿಹಾಸ ವಿಷಯವು ಬಹಳ ಪ್ರಮುಖವಾದಂಥ ಕ್ಷೇತ್ರವಾಗಿದ್ದು, ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಪದದ ಬಗ್ಗೆ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ. ಯಾವುದೇ ಕಾರಣಕ್ಕೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ನೀಟಾಗಿ ನೀವು ಅಂತಿಮ ಅದು ಮುಗಿಯೋವರೆಗೆ ಸ್ವಲ್ಪ ನೋಡಿ, ನಿಮಗೆ ಕ್ಲಾರಿಟಿ ಬರ್ತದೆ. ನಿನ್ನೆ ನಾನು ನೋಡಿದ್ದೆ, ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಭಾಳ ಖುಷಿಯಾಯಿತು. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿರಿ. ಮತ್ತು ಈ ವಿಡಿಯೋ ನೋಡುವಾಗ ಸಾಧ್ಯ ಆದಷ್ಟು ನೀವೇನು ಮಾಡಿ, ಒಂದು ನೋಟ್ಬುಕ್ ತೊಗೊಂಡು ಅಥವಾ ಒಂದು ಪೇಪರ್ ತೊಗೊಂಡು ಸ್ವಲ್ಪ ಬರಿತಾ ಹೋಗಿ. ಅದು ಏನಾಗ್ಬಿಡ್ತದೆ, ನೀವು ಪ್ರಿಪ್ರೇಷನ್ ಮಾಡಿದ್ರೆ ಏನಾಗ್ತದೆ, ನಿಮಗೂ ಅದು ತುಂಬ ಹೆಲ್ಪ್ ಆಗ್ತದೆ. ಅದು ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಒಂದು ಪದ ಪರಿಚಯದ ಬಗ್ಗೆ ನಾವು ಮುಂದುವರಿಯೋಣ. ಆತ್ಮೀಯರೇ, ಈಗಾಗಲೇ ಕೆಲವು ಪದಗಳ ಬಗ್ಗೆ ನಾವು ಯಾವ ಥರ ನೋಡಿದ್ದೇವಲ್ಲ ಅದೇ ಥರ ಇವತ್ತು ಮತ್ತೊಂದು ಪದ ಇದೆ. ಸೂಫಿ ಅನ್ನುವಂಥ ಒಂದು ಪದ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿದನ್ನು, ಸೂಫಿ ಅಂತೇಳಿ. ಹಾಗಾದರೆ ಈ ಸೂಫಿ ಅಂತಕ್ಕಂಥದ್ದು ಏನು? ಸೂಫಿ ಪದ ಅಂತಕ್ಕಂಥದ್ದು ಸಹಿತ ಸ್ಪೆಷಲಿ ದೆಹಲಿ ಸುಲ್ತಾನರ ಕಾಲದಲ್ಲಿ, ಮೊಘಲ್ ಸಾಮ್ರಾಜ್ಯದ ಕಾಲದಲ್ಲಿ ಹೆಚ್ಚಾಗಿ ಇದು ಬಳಕೆಯಾಗಿರ್ತಕ್ಕಂಥ ಒಂದು ಪದ. ಮತ್ತು ಅನೇಕ ಸಾಮಾಜಿಕ, ವಿಶೇಷವಾಗಿ ಧಾರ್ಮಿಕ ವಿಚಾರಗಳಲ್ಲಿ ಭಾರತ ದೇಶದಲ್ಲಿ ಏನು ಭಕ್ತಿ ಪಂಥ ಚಳುವಳಿ ನಡೆದಿತ್ತು, ಅನೇಕ ನಮ್ಮ ಕಬೀರ್ ದಾಸ್, ವಿಶೇಷವಾಗಿ ಮೀರಾಬಾಯಿ ಆಗಿರ್ಬೋದು, ಚೈತನ್ಯ ಆಗಿರ್ಬೋದು, ಇಂಥ ಅನೇಕ ಸಂತರು ಏನು ಧಾರ್ಮಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಒಂದು ಹಿಂದೂ ಮುಸ್ಲಿಮರ ಮಧ್ಯದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ತೊಡೆದು ಜಾತೀಯತೆಯನ್ನು ಖಂಡಿಸಿ ಎಲ್ಲರನ್ನೂ ಒಂದು ಮಾಡಬೇಕನ್ನುವಂಥ ವಿಚಾರ ಏನಿಟ್ಕೊಂಡು ಬೋಧನೆಗಳನ್ನು ಮಾಡಿದಾರಲ್ಲ, ಅದೇ ಥರ ಇಸ್ಲಾಂ ಧರ್ಮದಲ್ಲಿ ಸಹಿತ ಕೆಲವೊಂದು ಅಹಿತಕರ ಘಟನೆಗಳಾದಾಗ ಆ ಧರ್ಮವನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಸರಳ ತತ್ವಗಳ ಮುಖಾಂತರ ಆ ಒಂದು ಕಾಲಘಟ್ಟದಲ್ಲಿ ಹಿಂದೂ ಮುಸ್ಲಿಮರನ್ನು ಒಂದು ಮಾಡಿ ಏಕತೆಯನ್ನು ಸಾಧಿಸುವಂಥ ಒಂದು ಪರಂಪರೆಯಲ್ಲಿ ನಾವು ಈ ಸೂಫಿ ಅಂತಕ್ಕಂಥದ್ದನ್ನು ನೋಡ್ತೇವೆ. ಹಾಗಾದರೆ ಈ ಸೂಫಿ ಅಂತಕ್ಕಂಥದ್ದೇನು? ಬೇಸಿಕಲಿ ಈ ಸೂಫಿ ಅಂತಕ್ಕಂಥದ್ದು ಇದು ನಮ್ಮ ಭಾಗದ್ದಲ್ಲ, ಇದು ಮಧ್ಯ ಏಷ್ಯಾ ಭೂಭಾಗದಲ್ಲಿರ್ತಕ್ಕಂಥ ಏನು ಸೌದಿ ಅರೇಬಿಯಾ ಅಂತೇನು ಕರೀತಿರಲ್ಲ, ಸೌದಿ ಅರೇಬಿಯಾ ಅನ್ನುವಂಥ ಈ ಭಾಗ, ಅಂದರೆ ಇವತ್ತು ಸೌದಿ ಅರೇಬಿಯಾ ಅಂತ ಕರಿತೇವೆ, ಬಟ್ ವಾಸ್ತವವಾಗಿ ಆಗಿನ ಕಾಲದಲ್ಲಿ ಇದನ್ನು ಪರ್ಷಿಯಾ ಅಂತ ಕರಿತಾಯಿದ್ರು. ಪರ್ಷಿಯಾ ಅಂತಂದ್ರೆ ಈಗಿನ ಇರಾನ್ ಅನ್ನುವಂಥ ಒಂದು ದೇಶ. ಇರಾನ್ ಅನ್ನುವಂಥ ಈ ದೇಶಕ್ಕೆ ಸಂಬಂಧಪಟ್ಟಂಥ ಪ್ರಾಂತದಲ್ಲಿ ಈ ಅರಬ್ ಭೂಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸೂಫಿ ಪರಂಪರೆ ಅಂತಕ್ಕಂಥದ್ದು ಬೆಳೀತದೆ. ಹಾಗಾದರೆ ಈ ಸೂಫಿ ಅಂತಕ್ಕಂಥದ್ದು ಆ್ಯಕ್ಚುಲಿ ಈಗ ಅರೇಬಿಯಾ ಭೂಭಾಗದಲ್ಲಿ ಹುಟ್ಟುಕೊಂಡಿದ್ದರಿಂದ ಇದು ಯಾವ ಪದದಿಂದ ಬಂದಿದೆ ಅಂದ್ರೆ ನಾವು ಈಸಿಯಾಗಿ ನೆನ್ಪಿಟ್ಕೋಬೇಕು, ಅರಬ್ ವರ್ಡ್ಲಿಂದ ಅದೇನಾಗಿದೆ, ಡಿರೈವ್ ಆಗಿದೆ. ಅರಬ್ ಪದದಿಂದ ಅಂದರೆ ಅರೇಬಿಯಾ ಪದದಿಂದ ಬಂದಿರತಕ್ಕಂಥ ಈ ಪದದಲ್ಲಿ ಒಂದು ಸಾಫ್ ಅನ್ನುವಂಥ ಒಂದು ಪದ ಇದೆ, ಸಾಫ್ ಅಂಥೇಳಿ. ಮತ್ತು ಇನ್ನೊಂದು ಸೂಫ್ ಅನ್ನುವಂಥ ಒಂದು ಪದ ಇದೆ, ಸಾಫ್ ಮತ್ತು ಸೂಫ್ ಅಂಥೇಳಿ. ಹಾಗಾದರೆ ಈ ಸಾಫ್ ಅಂದ್ರೇನು ಮತ್ತು ಸೂಫ್ ಅಂದ್ರೇನು ಅಂದರೆ ಸಾಫ್ ಮತ್ತು ಸೂಫ್ ಅನ್ನುವಂಥ ಪದಗಳಿಂದರೆ ಸೂಫಿ ಅನ್ನುವಂಥ ಪದ ಏನಾಗ್ತದೆ, ಮುಂದಿನ ದಿನಮಾನಗಳಲ್ಲಿ ಪರಿಚಯ ಆಗ್ತದೆ. ಸಾಫ್ ಅಂದ್ರೆ ಇದರ ಅರ್ಥ ಶುದ್ಧಿ ಅಂತ ಆಗ್ತದೆ, ಶುದ್ಧಿ ಅಂತೇಳಿ, ಅಥವಾ ಇದಕ್ಕೆ ಶುಚಿ ಅಂತಲೂ ಕರಿಬೋದು, ಶುಚಿ ಅಂತೇಳಿ, ಶುದ್ಧಿ ಅಥವಾ ಶುಚಿ. ಅಂದರೆ ಒಬ್ಬ ವ್ಯಕ್ತಿ ಆತ್ಮದಿಂದಾಗಿ ಆತನು ಸರಳವಾಗಿರಬೇಕು ಮತ್ತು ಆತ್ಮಶುದ್ಧಿ ಇರಬೇಕು ಆತನಿಗೆ. ಈ ಥರ ಸರಳ ವಿಚಾರವನ್ನಿಟ್ಟುಕೊಂಡು ಭಾಳಷ್ಟು ಶುಚಿಯಾಗಿರ್ತಕ್ಕಂಥ ಜೀವನ ಪದ್ಧತಿಯನ್ನು ಅನುಸರಿಸಿದಂಥ ಒಂದು ವ್ಯಕ್ತಿತ್ವ ಈ ಸೂಫಿಗಳದಾಗಿದ್ದರಿಂದ ಈ ಸಾಫ್ ಅನ್ನುವಂಥ ಪದದ ಅರ್ಥ ಶುದ್ಧಿ ಅಥವಾ ಶುಚಿ ಅಂತ ಆಗ್ತದೆ. ಈಗ ಅನೇಕ ಡಾಂಬಿಕ ಭಕ್ತಿಯಿಂದ ಸುಮ್ಮನೆ ಮೈಯೆಲ್ಲ ತೊಳ್ಕೊಂಡು ನಾವು ಸ್ನಾನ ಮಾಡಿ ತುಂಬ ಶುದ್ಧಿ ಇದ್ದೇವೆ ಅಂತಂದ್ರೆ ಅದು ಶುಚಿ ಆಗೋದಿಲ್ಲ. ಆತ್ಮಶುದ್ಧಿ ಅಂತಕ್ಕಂಥದ್ದು ಒಂದಿರ್ತದೆ, ಅದು ಬಹಳ ಮುಖ್ಯ. ಅದು ಯಾರಿಗೆ
ಸಮಾಜದ ಬಗ್ಗೆ ಕಳಕಳಿ ಇರ್ತದ, ಇನ್ನೊಬ್ಬರನ್ನು ನಾವು ಸ್ವಾರ್ಥದಿಂದ ನೋಡೋಂಗಿಲ್ಲ, ಅಂಥ ವ್ಯಕ್ತಿಗಳಿಗೆ ಮಾತ್ರ ಇಂಥ ಪದಗಳು ಅರ್ಥ ಆಗ್ತವೆ. ಹಾಗಾಗಿ ಶುದ್ಧಿ ಅಥವಾ ಶುಚಿ ಅಂತಕ್ಕಂಥದ್ದು ಈ ಸಾಫ್ ಅನ್ನುವಂಥ ಪದದಿಂದ ಬರ್ತದೆ. ಮತ್ತು ಸೂಫ್ ಅಂದ್ರೆ ಏನಪ್ಪ ಅಂದ್ರೆ ಇದು ಉಣ್ಣೆ ಅಂತ ಅರ್ಥ ಕೊಡ್ತದೆ, ಉಣ್ಣೆ ಅಂಥೇಳಿ. ಈ ಸೂಫಿ ಸಂತರು ಒಂದು ಉಣ್ಣೆಯಿಂದ ತಯಾರು ಮಾಡಿರ್ತಕ್ಕಂಥ ನಿಲುವಂಗಿಗಳನ್ನು ಧರಿಸ್ತಾಯಿದ್ರು. ಅದನ್ನು ಧರಿಸಿಬಿಟ್ಟು ಏನು ಮಾಡ್ತಾಯಿದ್ರು, ಅವರ ಧಾರ್ಮಿಕ ಕೇಂದ್ರದಲ್ಲಿ ಒಂದು ನಿಶ್ಚಿತವಾದಂಥ ಪ್ರದೇಶದಲ್ಲಿ ಒಂದು ಕಟ್ಟೆಯ ಮೇಲೆ ಕೂತ್ಕೊಂಡ್ಬಿಟ್ಟು ಧರ್ಮದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಪರಿಪಾಠ ಇತ್ತು. ಹಾಗಾಗಿ ಉಣ್ಣೆ ಬಟ್ಟೆಗಳನ್ನು ಧರಿಸಿ ಈ ಥರ ಒಂದು ಕಟ್ಟೆಯ ಮೇಲೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದಿತ್ತಲ್ಲ, ಆ ಉದ್ದೇಶದಿಂದಲೂ ಸಹಿತ ಇದು ಸೂಫ್ ಅಂತಲೂ ಸಹಿತ ಕರೀತಾರೆ. ಹಾಗಾಗಿ ಸಾಫ್ ಮತ್ತು ಸೂಫ್ ಅನ್ನುವಂಥ ಎರಡೂ ಪದಗಳೇ ಏನಾಗಿದ್ದಾವೆ, ಸೂಫಿ ಅನ್ನುವಂಥ ಪದವಾಗಿ ಇದು ಪರಿವರ್ತನೆಯಾಗಿದೆ. ಹಾಗಾದರೆ ಇದು ಯಾವ ಪದ ಅಂದ್ರೆ ಅರೇಬಿಯಾ ಪದದಿಂದ ಬಂದಿರತಕ್ಕಂಥದ್ದು. ಮತ್ತು ಇಂಥ ಈ ಸೂಫಿ ಅಂತಕ್ಕಂಥ ಈ ಪದವನ್ನು ನಾವು ನೋಡಿದಾಗ ಇಲ್ಲೇನಾಗ್ತಾ ಇತ್ತು, ಮುಖ್ಯವಾಗಿ ಈ ಸೂಫಿ ಸಂತರಲ್ಲಿ ಅವರು ಕನ್ಕವ ಚೆನ್ನಾಗಿ ನೆನ್ಪಿಟ್ಕೋಬೇಕು ಮಕ್ಕಳೇ. ಇದು ಕನ್ಕವ ಅಂದ್ರೆ ಈ ಸೂಫಿ ಸಂತರು ಇರ್ತಕ್ಕಂಥ ಒಂದು ನಿವಾಸ, ಅಂದ್ರೆ ಸೂಫಿ ಸಂತರು ಏನು ಅದು ಜೀವನ ಮಾಡ್ತಾಯಿದ್ರು ಅಂಥ ಒಂದು ನಿವಾಸ ಅಂದ್ರೆ ಅವ್ರದ್ದು ಮನೆ ಅಂತಲೇ ಹೇಳ್ಬೋದು. ಕನ್ಕವ ಅಂದರೆ ಏನು ಅಂತ ಕೇಳಿದ್ದಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು. ಕನ್ಕವ ಅಂದ್ರೆ ಸೂಫಿ ಸಂತರ ಒಂದು ಮನೆ. ಇದು ಹೆಂಗಿತ್ತು, ಹುಲ್ಲು ಹಾಸಿಗೆಯಿಂದ ಮಾಡಿರ್ತಕ್ಕಂಥ ಒಂದು ಕಟ್ಟಡ. ಸಾಧಾರಣವಾಗಿ ಈ ಸೂಫಿಗಳು ನಗರ ಪ್ರದೇಶಗಳಲ್ಲಿದ್ದು ಆ ನಗರ ಪ್ರದೇಶಗಳಲ್ಲಿ ಈ ಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಹೆಂಗಂದ್ರೆ ಸಂಪೂರ್ಣವಾಗಿ ಬಹಳ ಸಿಂಪಲ್ಲಾಗಿ ಒಂದು ತಟ್ಟೆ, ಒಂದು ಊಟ ಮಾಡೋಕ್ಕೆ ಬೇಕಾದಂಥ ಪಾತ್ರೆ ಬಿಟ್ಟರೆ ಅದರೊಳಗೆ ಏನೂ ನಮ್ಗೆ ಕಾಣೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಮನೆಗಳಲ್ಲಿ ಅವರು ಜೀವನ ಮಾಡ್ತಾಯಿದ್ರು. ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾರೆ, ಮನೆ, ಅದಕ್ಕೆ ಕನ್ಕವ ಅಂತ ಕರೀತಾರೆ. ಮತ್ತು ಇವರು ಎಲ್ಲಿರ್ತಾರೆ ಅಂದರೆ ನಗರ ಪ್ರದೇಶದಲ್ಲಿ ಇರ್ತಾರೆ. ಸೊ ನಗರ ಪ್ರದೇಶದಲ್ಲಿರ್ತಕ್ಕಂಥ ಈ ಸೂಫಿ ಸಂತರು ಯಾವಾಗ ಅವರು ಬೋಧನೆ ಮಾಡ್ತಕ್ಕಂಥ ವರ್ಗ ಇತ್ತಲ್ಲ, ಅವ್ರಿಗೇನಂತ ಕರೀತಾರೆ, ಫೀರ್ ಅಂತ ಕರೀತಾರೆ. ಫೀರ್ ಅಂದರೆ ಯಾರು ಅಂದ್ರೆ, ಫೀರ್ ಅಂದ್ರೆ ಗುರು ಅಂತ ಅರ್ಥ. ಫೀರ್ ಮೀನ್ಸ್ ಟೀಚರ್, ಯಾರು ಟೀಚ್ ಮಾಡ್ತಾರೆ ಅಂಥವ್ರಿಗೆ ಏನಂತಾರೆ, ಫೀರ್ ಅಂತ ಕರೀತಾರೆ. ಮತ್ತು ಇವರು ಈ ಫೀರ್ಗಳು ಏನು ಗುರುಗಳಿದ್ದಾರೆ ಅವ್ರೇನು ಮಾಡಬೇಕಾಗಿತ್ತು, ಟೀಚ್ ಮಾಡಬೇಕಾಗಿತ್ತು. ಯಾರಿಗೆ ಮಾಡಬೇಕಾಗಿತ್ತು, ಮುರೀದ್ ಅನ್ನುವಂಥ ಶಿಷ್ಯರಿಗೆ ಮಾಡಬೇಕಾಗಿತ್ತು. ಮುರೀದ್ ಅಂದರೆ ಏನು ಅಂತ ಕೇಳ್ತಾರೆ, ಮುರೀದ್ ಅಂದ್ರೆ ಶಿಷ್ಯರು ಅಂತ ಅರ್ಥ. ಯಾರು ಇವ್ರ ಕಡೆ ಕಲಿಯಕ್ಕೆ ಹೋಗ್ತಾರೆ ಅವ್ರಿಗೆ ಏನಂತ ಕರೀತಾರೆ, ಶಿಷ್ಯರು ಅಂತ ಕರೀತಾರೆ. ಸೊ ಈ ಫೀರ್ಗಳು ಈ ಮುರೀದ್ ಅನ್ನುವಂಥ ಶಿಷ್ಯರಿಗೆ ಏನು ಮಾಡ್ತಾಯಿದ್ರು, ಟೀಚ್ ಮಾಡ್ತಾಯಿದ್ರು. ಸೊ ಟೀಚ್ ಮಾಡ್ತಾ ಅವರೆಲ್ಲ ಕಲಿಬೇಕಾದಾಗ ಸಾಧಾರಣವಾಗಿ ಇಲ್ಲಿ 3 ವಿಚಾರಗಳು ಬರ್ತವೆ, ಅವುಗಳನ್ನ ನೆನ್ಪಿಟ್ಕೋಬೇಕು. ಒಂದು ಜಿಗರ್ ಅಂತ ಬರ್ತದೆ, ಒಂದು ಜಿಗರ್ ಅಂತೇಳಿ. ಜಿಗರ್ ಅಂದ್ರೆ ಏನು ಅಂತ ಕೇಳ್ತಾರೆ. ಆಮೇಲೆ ಇನ್ನೊಂದು ಬರ್ತದ ಸಾಮ ಅಂತ ಬರುತ್ತೆ, ಏನಪ್ಪ ಸಾಮ ಅಂತೇಳಿ. ಮೂರನೇದು ಬರ್ತದ ರುಕ್ಸ್ ಅಂತ ಬರ್ತದೆ, ರುಕ್ಸ್ ಅಂತೇಳಿ. ಅಂದ್ರೆ ಈ ಫೀರ್ಗಳು ಮುರೀದ್ಗಳಿಗೆ ಕಲಿಸಬೇಕಾದಾಗ ಏನೆಲ್ಲ ಕಲಿಸ್ತಾ ಇದ್ರು ಅಂದ್ರೆ ಒಂದು ಜಿಗರ್, ಸಾಮ ಮತ್ತು ರುಕ್ಸ್. ಜಿಗರ್ ಅಂದರೆ ಏನು, ಜಿಗರ್ ಅಂದ್ರೆ ಆಧ್ಯಾತ್ಮಿಕತೆಯನ್ನು ಕಲಿಸ್ತಾ ಇದ್ರು. ಅಂದ್ರೆ ಬಹಳ ಸರಳವಾಗಿರ್ತಕ್ಕಂಥ ಮಾರ್ಗದಿಂದ ಏಕಾಂತ ಜೀವನ ಅಂದರೆ ಏನು ಅನ್ನೋದು ಕಲಿಸ್ತಕ್ಕಂಥ ಪದಕ್ಕೆ ಏನಂತ ಕರೀತಾರೆ, ಜಿಗರ್ ಅಂತ ಕರೀತಾರೆ. ಮತ್ತು ಸಾಮ ಅಂದ್ರೆ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಸಂಗೀತವನ್ನು ಕಲಿಸ್ತಾ ಇದ್ರು. ಅಂದ್ರೆ ಈ ಹಾಡುಗಾರಿಕೆ ಏನಿದೆಯಲ್ಲ, ವಿಶೇಷವಾಗಿ ಹಾಡುಗಾರಿಕೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ಕಲಿಸ್ತಾ ಇದ್ರು. ಇದು ಸಾಮ ಅಂತ ಕರೀತಾರೆ. ರುಕ್ಸ್ ಅಂದರೇನು, ಅದೇ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ನೃತ್ಯಗಳನ್ನು ಸಹಿತ ಏನು ಮಾಡ್ತಾಯಿದ್ರು, ಇಲ್ಲಿ ಕಲಿಸ್ತಾ ಇದ್ರು. ಹೀಗಾಗಿ ಈ ಈ ಫೀರ್ಗಳು ಮುರೀದ್ಗಳಿಗೆ ಇಂಥ ಶಿಕ್ಷಣವನ್ನು ಕೊಟ್ಟೋದ್ರ ಮೂಲಕ ಅವರನ್ನು ಏನು ಮಾಡ್ತಾಯಿದ್ರು, ಈ ಸಂತರನ್ನಾಗಿ ತಯಾರು ಮಾಡ್ತಾಯಿದ್ರು. ಹಾಗಾದರೆ ಇಂಥ ಸಂತ ಅನ್ನುವಂಥ ವ್ಯಕ್ತಿಗೆ ಅವರು ಸಾಧಾರಣವಾಗಿ ಔಲಿಯಾ ಅಂತ ಕರೀತಾರೆ. ಸೊ ಔಲಿಯಾ ಅಂತ ಏನಂತನೂ ಕೇಳಿದ್ದಾರೆ ಎಕ್ಸಾಮಲ್ಲಿ, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಈ ಥರ ಏನು ಆ ಕನ್ಕವದಲ್ಲಿರ್ತಕ್ಕಂಥ ಜನ ತಮ್ಮ ಶಿಷ್ಯವರ್ಗಕ್ಕೆ ಒಂದು ಸಂತರನ್ನಾಗಿ ತಯಾರು ಮಾಡ್ತಕ್ಕಂಥ ರೂಪದಲ್ಲಿ ಈ ಜಿಗರ್, ಸಾಮ, ರುಕ್ಸ್ ಅನ್ನುವಂಥ ಪದಗಳಿಂದ ಅವರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸೂಫಿ ಪರಂಪರೆಯನ್ನು ಹುಟ್ಟು ಹಾಕಿದರು. ಆಮೇಲೆ ಇಂಥ ಒಂದು ಸೂಫಿಗಳಲ್ಲಿ ಮುಖ್ಯವಾಗಿ 2 ವರ್ಗದಲ್ಲಿ ನಮ್ಗೆ ಅವರು ಕಾಣಿಸ್ತಾರೆ. ಒಂದನೇದೇನದಪ್ಪ ಅಂದ್ರೆ ಬಾಶರ ಅಂತ ಬರುತ್ತೆ, ಬಾಶರ ಅಂಥೇಳಿ. ಎರಡನೇದೇನಂದ್ರೆ ಬೇಶರ ಅಂತ ಬರುತ್ತೆ. ಸೊ ಬಾಶರ ಮತ್ತು ಬೇಶರ ಅಂಥೇಳಿ 2 ಗುಂಪುಗಳಲ್ಲಿ ನಾವು ಈ ಸೂಫಿ ಸಂತರನ್ನು ಡಿವೈಡ್ ಮಾಡ್ಬೋದು. ಹಾಗಾದರೆ ಈ ಬಾಶರ ಅಂದರೆ ಏನು, ಬಾಶರ ಅಂದರೆ ಯಾರು ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ನಿಯಮಗಳನ್ನು ನಿಯತ್ತಾಗಿ, ಅಂದರೆ ಈ ನಿಯಮಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಕ್ಕಂಥವ್ರು ಏನಿದ್ರಲ್ಲ, ಆ ಪಾಲಿಸುವಂಥ ವ್ಯಕ್ತಿಗಳಿಗೆ ಏನಂತ ಕರಿತಾ ಇದ್ರು ಅಂತಂದ್ರೆ ಸಾಧಾರಣವಾಗಿ ಬಾಶರ ಅಂತ ಕರೀತಾರೆ.
ಮತ್ತು ಬೇಷರ ಅಂದರೆ ಇದರದ್ದು ಅಪೋಸಿಟ್ ವರ್ಡ್. ಇಸ್ಲಾಂ ಧರ್ಮದ ನಿಯಮಗಳನ್ನು ಯಾರು ಪಾಲಿಸುವುದಿಲ್ಲ, ಅಂದರೆ ಯಾರು ಪಾಲಿಸದೆ ಅವ್ರದ್ದೇ ಇರತಕ್ಕಂಥ ಜೀವನ ಪದ್ಧತಿ ಇತ್ತಲ್ಲ, ಅದಕ್ಕೇನಂತ ಕರೀತಾರೆ, ಬೇಷರ ಅಂತ ಕರೀತಾರೆ. ಸೊ ಈ ಥರ ಇರುವಂಥ ಈ ವಿಚಾರಗಳನ್ನು ನಾವೆಲ್ಲ ನೆನಪಿಟ್ಕೋಬೇಕಾದಾಗ ನಾವು ಒಂದು ನೆನಪಿಟ್ಕೋಬೇಕು, ಮುಖ್ಯವಾಗಿ ಈ ಮೂಲ ಕಲ್ಪನೆಗಳು ತಮಗೆ ಗೊತ್ತಾಗಬೇಕು. ಮತ್ತು ಇಂಥ ಒಂದು ಸೂಫಿ ಪರಂಪರೆಯಲ್ಲಿ ಬಾಷರ ಮತ್ತು ಬೇಷರ ಅನ್ನುವಂಥ ಎರಡು ಗುಂಪುಗಳೇನು ತಯಾರಾದವು, ಆ ಗುಂಪುಗಳಲ್ಲಿ ಅವರು ಟೀಚ್ ಮಾಡ್ತಾ ಬರಬೇಕಾದಾಗ ಇದರೊಳಗೆ ಮೊದಲ ಬಾರಿಗೆ ಈ ಏನು ಬಸ್ರಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಜಾಹೀಜ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಮೊದಲ ಬಾರಿಗೆ ಈ ಸೂಫಿ ಅನ್ನುವಂಥ ಪದವನ್ನು ಏನು ಮಾಡ್ತಾನೆ, ಬಳಸ್ತಾನೆ. ಹಾಗಾಗಿ ಪ್ರಶ್ನೆ ಕೇಳಿದ್ದಾರೆ, ಸೂಫಿ ಎನ್ನುವ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಕೇಳ್ತಾರೆ. ಆವಾಗ ಬಸ್ರಾ ಅಂದರೆ ಅರೇಬಿಯಾ ಭೂಭಾಗದ ಬಸ್ರಾ ಅನ್ನುವಂಥ ಪ್ರದೇಶದ ಜಾಹೀಜ್ ಅನ್ನುವಂಥ ವ್ಯಕ್ತಿ ಏನು ಮಾಡಿದ್ದಾನೆ, ಅದನ್ನು ಬಳಸ್ತಾನೆ. ಹೀಗಾಗಿ ಆ ಪದವನ್ನು ಸಹಿತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮತ್ತು ಸೂಫಿ ಸಂತರಲ್ಲಿ ಸಾವಿರಾರು ಸಂತರಿದ್ದಾರೆ. ಅದರೊಳಗೆ ರುಬಿಯಾ ಅನ್ನುವಂಥ ಒಬ್ಬ ಹೆಣ್ಮಗಳು, ಒಬ್ಬ ಸನ್ಯಾಸಿನಿ ಇದ್ದಳು. ಇಂಥ ಒಂದು ರುಬಿಯಾ ಅನ್ನುವಂಥ ಸನ್ಯಾಸಿನಿ ಮೊದಲ ಸೂಫಿ ಸನ್ಯಾಸಿನಿ ಅಂಥೇಳಿ ಸಹಿತ ಕರೀತಾರೆ. ಸೊ ರುಬಿಯಾ ಅನ್ನುವಂಥ ಈ ಸನ್ಯಾಸಿನಿ ವಾಸ್ತವವಾಗಿ ಅನೇಕ ಸೂಫಿ ಸಂತರಲ್ಲಿ ಒಬ್ಬರಾಗಿರ್ತಕ್ಕಂಥ ಈ ಮಹಿಳೆ. ಹೀಗಾಗಿ ಬಸ್ರಾ ಪ್ರಾಂತದ ಜಾಹೀಜ್ ಪ್ರಥಮ ಬಾರಿಗೆ ಬಳಸಿದ್ದಾನೆ. ರುಬಿಯಾ ಅನ್ನುವಂಥ ಈ ಮಹಿಳೆ ಪ್ರಥಮ ಸನ್ಯಾಸಿನಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಈ ಥರ ಮೊದಲ ಬಾರಿಗೆ ಇದು ನಮ್ಮ ದೇಶದಲ್ಲ, ವಾಸ್ತವವಾಗಿ ಅರೇಬಿಯಾ ಭೂಭಾಗದ್ದು. ಮತ್ತು ನಮ್ಮ ದೇಶಕ್ಕೆ ಯಾವಾಗ ಬಂತು, ಅದರ ಲಕ್ಷಣಗಳೇನೇನಿದ್ದಾವೆ ಸ್ವಲ್ಪ ಮುಂದುವರೆದು ಕಂಟಿನ್ಯೂಸ್ ಆಗಿ ನಾವು ನೋಡಿದಾಗ ಸೂಫಿ ಪರಂಪರೆಯ ಬಗ್ಗೆ ನಮ್ಗೆ ಸರಳವಾಗಿ ಈಸಿಯಾಗಿ ಅರ್ಥ ಆಗ್ತದೆ. ಒಂದು ನಿಮಿಷ. ಓಕೆ, ನೋಡಿ ಸ್ನೇಹಿತರೆ, ಈಗ ಈ ಸೂಫಿ ಪರಂಪರೆಯಲ್ಲಿ ಏನು ಅದರ ತತ್ವಗಳಿದ್ದಾವೆ, ಅಂದರೆ ಯಾವ ತತ್ವಗಳನ್ನು ಇಟ್ಟುಕೊಂಡು ಅವರು ಜೀವನವನ್ನು ಮಾಡಿದ್ದಾರೆ, ಮತ್ತು ಆ ಸೆಕ್ಟ್ ಏನಿದೆ ಅದರ ಲಕ್ಷಣಗಳೇನು ಅಂತಲೂ ಸಹಿತ ಕೇಳಿದ್ದಾರೆ. ಲಕ್ಷಣಗಳು ತತ್ವಗಳು ಎಲ್ಲ ಒಂದೇ. ಅದಕ್ಕೆ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇಂಥವುಗಳ ಮೇಲೇ ಜಾಸ್ತಿ ಏನು ಮಾಡ್ತಾನೆ, ಫೋಕಸ್ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಹಾಗಾಗಿ ಸ್ವಲ್ಪ ಒಂದು 5 ನಿಮಿಷ ನೀಟಾಗಿ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನೋಡಿ, ಸೊ ಇಲ್ಲಿ ಸೂಫಿ ತತ್ವಗಳಲ್ಲಿ ಮೊದಲನೇದೇನಪ್ಪ ಅಂದ್ರೆ, ಇವರು ಏಕೀಶ್ವರತೆಯನ್ನು ಹೆಚ್ಚಾಗಿ ಬಿಲೀವ್ ಮಾಡಿದರು. ಅಂದರೆ ಏಕೀಶ್ವರತೆಗೆ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟಿದ್ದರು. ಏಕೀಶ್ವರತೆ ಅಂದರೆ ಏನು? ಸೊ ದೇವರು ಸರ್ವಶಕ್ತ ಮತ್ತು ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅಂತಕ್ಕಂಥ ಭಾವನೆ. ಸೊ ಹೀಗಾಗಿ ನಾವೆಲ್ಲ ಅವನ ಮಕ್ಕಳು. ಸೃಷ್ಟಿಕರ್ತ ದೇವರೇ ಆದಮೇಲೆ ಆ ಸೃಷ್ಟಿಕರ್ತನ ನಿಯಂತ್ರಣದಲ್ಲೇ ನಾವು ಜೀವನ ಮಾಡಬೇಕಾಗ್ತದ ಅನ್ನುವಂಥ ಸಂದೇಶವನ್ನು ಯಾರು ಕೊಟ್ಟಿದ್ದಾರೆ? ಸೂಫಿ ಸಂತರು ಕೊಟ್ಟಿದ್ದಾರೆ. ಇದನ್ನೇ ನಾವು ಏಕೀಶ್ವರತೆ ಅಂಥೇಳಿ ಕರಿಬೇಕಾಗ್ತದೆ. ಮತ್ತು ಎರಡನೇದೇನಪ್ಪ, ಇವರು ಸರಳವಾಗಿರ್ತಕ್ಕಂಥ ಜೀವನವನ್ನು ಅನುಸರಿಸಿದರು. ಅಂದರೆ ನೋಡಿ, ಈಗಾಗಲೇ ನಾನು ಹೇಳಿದ್ದೀನಿ, ಅವರು ಗುಡಿಸಲುಗಳಲ್ಲಿ ಜೀವನ ಮಾಡ್ತಾರೆ ಅಂತ ಹೇಳಿದೆ. ಅವರು ನಿರಾಡಂಬರ ಜೀವನವನ್ನು ಮಾಡ್ತಾಯಿದ್ರು. ಎಂಥ ನಿರಾಡಂಬರ ಜೀವನ ಅಂದ್ರೆ, 2 ಹೊತ್ತಿನ ಊಟವನ್ನು ಬಿಟ್ಟರೆ ಅವ್ರ ಕಡೆ ಬೇರೆ ಏನೂ ಸಿಗೋದಿಲ್ಲ. ಅದಕ್ಕೆ ಆಧುನಿಕ ಕಾಲದಲ್ಲಿ ನಮ್ಮ ಜ್ಞಾನಯೋಗ ಆಶ್ರಮದ ಸಿದ್ದೇಶ್ವರ ಸ್ವಾಮೀಜಿಯನ್ನು ನಾವು ನೆನಪಿಟ್ಕೋಬೋದು. ಅದೇ ತತ್ವ ವಿಚಾರಗಳು ಬಹುಶಃ ಸೂಫಿ ಸಂತರಲ್ಲಿ ಇರ್ತವೇನೋ ಅಂತ ನನಗೆ ಅನ್ನಿಸ್ತದ. ಎಷ್ಟೆಲ್ಲ ರಾಜರು ಅವರಿಗೆ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ, ಅರಮನೆಗಳನ್ನು ಕಟ್ಟಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಏನೆಲ್ಲ ಅವರಿಗೆ ವಜ್ರ ವೈಡೂರ್ಯಗಳನ್ನು ಕೊಡೋಕೆ ನೋಡ್ತಾರೆ. ಬಟ್ ಅವರನ್ನು ಯಾವುದೂ ಸಹಿತದನ್ನು ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಸರಳ ಮಾರ್ಗವನ್ನು ಏನು ಮಾಡಿಕೊಂಡಿದ್ರು, ಅವರು ಅನುಸರಿಸಿಕೊಂಡು ಜೀವನವನ್ನು ಮಾಡಿದ್ದಾರೆ. ಮತ್ತು ಇದರೊಳಗೆ ಮೂರನೇದೇನಪ್ಪ ಈ ಜನರದು ಅಂದ್ರೆ, ಇವರು ನಗರ ಪ್ರದೇಶಗಳಲ್ಲಿ ಜೀವನ ಮಾಡ್ತಾಯಿದ್ರು. ಅಂದ್ರೆ ನಗರ ಪ್ರದೇಶಕ್ಕೆ ಇವ್ರು ಏನಾಗಿದ್ರು ಅಂದ್ರೆ ಸೀಮಿತವಾಗಿ ಇರ್ತಕ್ಕಂಥ ಒಂದು ಗುಂಪಾಗಿತ್ತು ಅನ್ನೋದು ನಾವು ನೆನ್ಪಿಟ್ಕೋಬೇಕಾಗ್ತದೆ. ಮತ್ತು 4ನೇದಾಗಿ ಈ ಜನ ಜಾತೀಯತೆಯನ್ನು ಖಂಡಿಸಿದ್ದಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಸಾಕಷ್ಟು ಜಾತಿಗೆ ಸಂಬಂಧಪಟ್ಟಂಗೆ ಘರ್ಷಣೆಗಳಾಗ್ತಾಯಿತ್ತು. ಸೊ ಮೇಲ್ವರ್ಗ ಕೆಳವರ್ಗ ಅಂಥೇಳಿ. ಸೊ ಇದನ್ನು ಜಾತೀಯತೆಯನ್ನು ಏನು ಮಾಡಿದ್ದಾರೆ, ಅವರು ತಿರಸ್ಕಾರ ಮಾಡಿದ್ದಾರೆ. ಹೀಗಾಗಿ ಈ ಸೂಫಿ ಲಕ್ಷಣಗಳಲ್ಲಿ ಇದನ್ನು ಸಹಿತ ನಾವೇನು ಮಾಡ್ಬೋದು, ಗಮನಿಸ್ಕೋಬೇಕಾಗ್ತದೆ. ಮತ್ತು 5ನೇದಾಗಿ ಬಹಳ ಮುಖ್ಯವಾಗಿ ಇವರು ದೊಡ್ಡ ಸಾಧನೆ ಏನಪ್ಪ ಅಂದ್ರೆ, ಹಿಂದೂ ಮತ್ತು ಮುಸ್ಲಿಮರನ್ನು ಒಂದು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹಿಂದೂ ಮುಸ್ಲಿಮರಲ್ಲಿ ಇರ್ತಕ್ಕಂಥ ತಾರತಮ್ಯವನ್ನು ತೊಡೆದುಹಾಕಿ ನಾವೆಲ್ಲ ಮಾನವ ಧರ್ಮ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಇವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಹಿಂದೂ ಮುಸ್ಲಿಂ ಒಂದು ಮಾಡಿರ್ತಕ್ಕಂಥದ್ದು, ಯುನಿಟಿ ಮಾಡಿರ್ತಕ್ಕಂಥದ್ದು ಸಹಿತ ಇವ್ರದ್ದು ಅಚೀವ್ಮೆಂಟ್ ಅಂತಲೇ ನಾವು ಹೇಳ್ಬೋದು. ಆಮೇಲೆ 6ನೇದಾಗಿ ಅತ್ಯಂತ ಪ್ರಮುಖವಾಗಿ ಈ ಜನ ಏನು ಮಾಡಿದ್ದಾರೆ, ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಅಂದರೆ ಕಾಯಕಕ್ಕೆ ಮಹತ್ವ ಇದು ಬಹಳ ಮುಖ್ಯವಾಗಿ. ಇವತ್ತು
ನಾವು ಬಸವಣ್ಣನವ್ರದ್ದು ನೋಡ್ತೇವೆ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಸೊ ಇವರು ಸಹಿತ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಕಾಯಕಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಎಷ್ಟು ಬಹಳ ಮುಖ್ಯವಾಗಿ ಇವರು ಕಾಯಕಕ್ಕೂ ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ ಅವರ ಕರ್ತವ್ಯವನ್ನು ಬಿಟ್ಟು ಬೇರೆ ಯಾವುದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿರಲಿಲ್ಲ. ಹಾಗಾಗಿ ಅಂಥ ಕರ್ಮ ಏನು ವಿಚಾರ ಕಾರ್ಯ ಮಾಡಬೇಕಂತಕ್ಕಂಥದ್ದೇನಿದೆ ಅದಕ್ಕೆ ಬಹಳ ಅಂಟಿಕೊಂಡು ಇವರು ಸೇವೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡ್ಬೋದು, ಗಮನಿಸಬಹುದು. ಮತ್ತು ಇವರು ಈ ಈ ಈ ಒಂದು ಲಕ್ಷಣಗಳಲ್ಲಿ ಕೊನೆಯದಾಗಿ ನಾವು ನೋಡಬೇಕಾಗಿದೆ ಏನಪ್ಪ ಅಂದ್ರೆ, ನಾನು ಈಗಾಗಲೇ ನಿಮ್ಗೆ ಉಲೇಮಾ ಮತ್ತು ಏನು ಮುಲ್ಲಾ ಅಂತ 2 ಪದಗಳನ್ನು ಬಳಸಿದ್ದೀನಿ. ಇದು ಅರ್ಥ ಆಗಿಲ್ಲ ಅಂದ್ರೆ ತಾವು ಹಿಂದಿನ ವಿಡಿಯೋದಲ್ಲಿ ಹೋಗಿ ನೋಡಿ, ಇದೆಲ್ಲ ಡೀಟೇಲಾಗಿ ಅರ್ಥ ಆಗ್ತದೆ. ಸೊ ಉಲೇಮಾ ಮತ್ತು ಮುಲ್ಲಾಗಳು ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ಏನು ರಾಜರಿದ್ದಾರೆ ಆ ರಾಜರಿಗೆ ರಾಂಗ್ ಗೈಡೆನ್ಸ್ ಮಾಡಿ ಧರ್ಮದಲ್ಲಿ ಒಂದಿಷ್ಟು ಮತ್ಸರ ಭಾವನೆಯನ್ನು ಬೆಳೆಸ್ತಾ ಇದ್ದರು. ಹಾಗಾಗಿ ಈ ಉಲೇಮಾ ಮತ್ತು ಮುಲ್ಲಾಗಳ ಆಧಿಪತ್ಯವನ್ನು ಧಿಕ್ಕಾರ ಮಾಡಿರ್ತಕ್ಕಂಥ ಈ ಜನ ಏನು ಮಾಡಿದ್ದಾರೆ, ಇವರು ಸಂಪೂರ್ಣವಾಗಿ ಧರ್ಮವನ್ನು ಅಧರ್ಮದ ರೂಪದಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಧರ್ಮನೇ ಅಂತ ಹೇಳಬೇಕಾಗ್ತದ ಅಂಥೇಳಿ ಈ ಉಲೇಮಾ ಮತ್ತು ಮುಲ್ಲಾಗಳ ವಿರೋಧ ಭಾವನೆಯಿಂದ ಬಂದಿರತಕ್ಕಂಥದ್ದೇ ಬಹುಶಃ ಸೂಫಿ ಪರಂಪರೆ ಅಂತ ಹೇಳಿದರೂ ಸಹಿತ ತಪ್ಪಿಲ್ಲ. ಹಾಗಾಗಿ ಇಂಥ ಒಂದು ಸೂಫಿ ಪರಂಪರೆಯ ಲಕ್ಷಣಗಳನ್ನು ನಾವು ನೋಡಿದಾಗ ಪ್ರಪಂಚದ ಹಲವಾರು ಭೂಭಾಗದಲ್ಲಿ ಈ ಸೂಫಿ ಪರಂಪರೆಯ ಒಂದು ಸೆಕ್ಟ್ಗಳಿದ್ದಾವೆ, ಅದರ ಶಾಖೆಗಳಿದ್ದಾವೆ. ಅಂಥ ಶಾಖೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೆಲವು ಶಾಖೆಗಳನ್ನು ನಾವು ನೋಡಬೇಕಾಗ್ತದೆ. ಈಗ ನಮಗೆ ಕೊನೆಯದಾಗಿ ನೋಡಬೇಕಾಗಿದ್ದು ಈ ಸೂಫಿ ಅಂತಕ್ಕಂಥ ಏನಿದೆ, ಸೂಫಿ ಶಾಖೆಗಳು ಅಂತಂದ್ರೆ ಈ ಶಾಖೆಗಳ ಮೇಲೆ ಎಕ್ಸಾಮಲ್ಲಿ ಭಾಳ ಸಲ ಪ್ರಶ್ನೆಗಳನ್ನು ಕೇಳಿದ್ದಾನೆ ಮಕ್ಕಳೇ. ಸೊ ಇಲ್ಲಿ ಈಗ ಸೂಫಿ ಶಾಖೆಗಳು ಅಂದ್ರೆ ಸೂಫಿ ಪರಂಪರೆಯಲ್ಲಿರ್ತಕ್ಕಂಥ ಸಂತರು ಅಳವಡಿಸಿಕೊಂಡಂಥ ನಿಯಮಗಳ ಆಧಾರದ ಮೇಲೆ ಕೆಲವು ನಿಯಮಗಳನ್ನು ಕೆಲವೊಂದು ಗುಂಪಿನಲ್ಲಿ ಸೇರಿಸಿ, ಕೆಲವು ನಿಯಮಗಳನ್ನು ಕೆಲವೊಂದು ಗುಂಪಿನಲ್ಲಿ ಸೇರಿಸಿ ಅವರನ್ನು ಏನು ಮಾಡಿದ್ದಾರೆ, ಒಂದು ಪ್ರತ್ಯೇಕ ಶಾಖೆಗಳಲ್ಲಿ ತೋರಿಸಿದ್ದಾರೆ. ಮತ್ತು ಯಾವ ಪ್ರದೇಶದಲ್ಲಿ ಆ ಶಾಖೆಗಳು ಹೆಚ್ಚಿಗೆ ಡೆವಲಪ್ಮೆಂಟ್ ಆಗಿದ್ದಾವೆ ಅಥವಾ ಆ ಪಂಥಗಳು ಆ ಪ್ರದೇಶಕ್ಕೆ ಅನುಗುಣವಾಗಿ, ಈಗ ಫಿರ್ದೋಷಿ ಅದು ಒಂದು ಪ್ರದೇಶ, ಚಿಸ್ತಿ ಇದು ಅಫ್ಘಾನ್ ಭೂಭಾಗದ ಒಂದು ಪ್ರದೇಶ, ಅಲ್ಲಿ ಅದು ಡೆವಲಪ್ಮೆಂಟ್ ಆಗಿದ್ದರಿಂದ ಅದನ್ನು ಆ ಹೆಸರಿನಿಂದ ಚಿಸ್ತಿ ಪಂಥ, ಫಿರ್ದೋಷಿ ಪಂಥ, ಶತ್ತಾರಿ ಪಂಥ ಈ ಥರ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಈ ಸೂಫಿ ಶಾಖೆಗಳ ಬಗ್ಗೆ ಪರಿಪೂರ್ಣವಾಗಿ ಯಾವುದೇ ಇತಿಹಾಸಕಾರರು ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಜಗತ್ತಿನೊಳಗೆ ಸುಮಾರು 20ಕ್ಕೂ ಹೆಚ್ಚು ಶಾಖೆಗಳು ಈ ಸೂಫಿ ಪರಂಪರೆಯ ಶಾಖೆಗಳಿದ್ದಾವೆ ಅಂತ ಹೇಳ್ತಾರೆ. ಆದರೆ ನಮಗೆ ಅಲ್ಪ ಸ್ವಲ್ಪ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿ ಈ ನಮಗೆ ಅಕ್ಬರ್ನ ಕಾಲಘಟ್ಟದಲ್ಲಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ. ಅಕ್ಬರ್ನ ಒಂದು ಪ್ರೀತಿಯ ಸೂಫಿ ಸಂತ ಶೇಖ್ ಮುಬಾರಕ್ ಅಂತ ಬರ್ತಾನೆ, ಶೇಖ್ ಮುಬಾರಕ್. ಹಾಗಾದ್ರೆ ಈ ಶೇಖ್ ಮುಬಾರಕ್ ಅನ್ನುವಂಥ ಈ ವ್ಯಕ್ತಿ ಏನಿದ್ದಾನೆ, ಶೇಖ್ ಮುಬಾರಕ್ ಬೇಸಿಕಲಿ ಹಿ ವಾಸ್ ಫ್ರಮ್ ಲಾಹೋರ್ ಪರ್ಸನ್, ಅಂದ್ರೆ ಇವನು ಲಾಹೋರ್ ಭೂಭಾಗದಲ್ಲಿ ಜೀವನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಲಾಹೋರ್ದಲ್ಲಿ. ಅಲ್ಲಿ ಅವನ ದರ್ಗಾ ಇದೆ. ಹಾಗಾದ್ರೆ ದರ್ಗಾ ಅಂತ ಒಂದು ವರ್ಡ್ ಹೇಳಿದೆ ನೋಡ್ರಿ. ದರ್ಗಾ ಅಂದ್ರೆ ಇದು ಏನಪ್ಪ, ದರ್ಗಾ ಅಂತಕ್ಕಂಥದ್ದು ಸೂಫಿ ಸಂತರ ಒಂದು ಸಮಾಧಿಗಳು. ಹಾಗಾದ್ರೆ ಇಲ್ಲಿ ನೋಡ್ರಿ, ಸಾಧಾರಣವಾಗಿ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಇಬ್ಬರು ಕೂಡಿಕೊಂಡು ಅವರ ವರ್ಧಂತಿ, ಅವರ ತಿಥಿಗಳೇನಿದೆ ದಿನ ಇದ್ದಾವೆ, ಆ ತಿಥಿ ದಿನಗಳನ್ನು ಅವರ ಕಾರ್ಯಕ್ರಮಗಳನ್ನು ಅದಕ್ಕೆ ಉರುಸ್ ಅಂತ ಕರೀತಾರೆ. ಉರುಸ್ ಅಂತೇಳಿ, ಅಥವಾ ಇದಕ್ಕೆ ಉತ್ಸವ ಅಂತಲೂ ಸಹಿತ ನಾವು ಕರಿಬೋದು. ಹಾಗಾದ್ರೆ ಸೂಫಿ ಸಂತರ ಉತ್ಸವಗಳನ್ನು ಅಥವಾ ಉರುಸ್ಗಳನ್ನು ಹಿಂದೂ ಮುಸ್ಲಿಮರು ಇಬ್ಬರೂ ಕೂಡಿ ಸೇರಿಸ್ತಾರೆ. ಬಹುಶಃ ಪ್ರಪಂಚದಲ್ಲಿ ಈಗ ಹಿಂದೂಗಳು ಹಿಂದೂ ದೇವಾಲಯಗಳಲ್ಲಿ ಪೂಜೆ ಮಾಡ್ತಾರೆ, ಮುಸ್ಲಿಮರು ಮುಸ್ಲಿಂ ಧಾರ್ಮಿಕ ಕೇಂದ್ರಗಳಲ್ಲಿ ಪೂಜೆ ಮಾಡ್ತಾರೆ, ಪಾದ್ರಿಗಳು ಏನು ಕ್ರಿಶ್ಚಿಯಾನಿಟಿದೊಳಗೆ ಪೂಜೆ ಮಾಡ್ತಾರೆ, ಅನೇಕ ನೀವು ಬೌದ್ಧ, ಜೈನ, ಜೆರೋಸ್ಟಿಯನ್ ಅವ್ರವ್ರ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಅವರು ಪೂಜೆ ಮಾಡ್ತಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದೊಳಗೆ ಈ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥ ಎರಡೂ ವರ್ಗದ ಜನ ಈ ಉರೂಸ್ಗಳಲ್ಲಿ ಭಾಗವಹಿಸೋದ್ರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಇದು ಬಹಳ ಮುಖ್ಯ. ಅವರು ಎರಡನ್ನೂ ಒಂದು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ ಒಂದು ಸಲುವಾಗಿ ಆ ಜನ ಅವರನ್ನು ಪ್ರೀತಿಯಿಂದ ಕಾಣಿದ್ದಾರೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಹಾಗಾದರೆ ಅವರ ಸಮಾಧಿಗಳನ್ನೆಂತ ಕರೀತಾರೆ, ದರ್ಗಾ ಅಂತ ಕರೀತಾರೆ. ಅಂದರೆ ಶೇಖ್ ಮುಬಾರಕ್ನ ದರ್ಗಾ ಲಾಹೋರ್ ಪ್ರಾಂತದಲ್ಲಿದೆ. ಈ ಶೇಖ್ ಮುಬಾರಕ್ ಮರಣ ಹೊಂದಿದ ನಂತರ ಈತನಿಗೆ ಅಬುಲ್ ಫೈಜಿ ಅಂತೇಳಿ ಒಬ್ಬ ಮಗ, ಅಬುಲ್ ಇನ್ನೋರ್ವ ಮಗ ಅಬುಲ್ ಫಜಲ್ ಅಂತೇಳಿ ಆ್ಯಂಡ್ ಅಬುಲ್ ಫೈಜಿ. ಇವರು ಯಾರ ಮಕ್ಕಳು ಅಂದ್ರೆ ಶೇಖ್ ಮುಬಾರಕ್ನ ಮಕ್ಕಳು. ಅವರ ತತ್ವಗಳನ್ನು ಪಾಲಿಸ್ತಕ್ಕಂಥ ಅಕ್ಬರ್ ಅಬುಲ್ ಫೈಜಿ ಮತ್ತು ಅಬುಲ್ ಫಜಲ್ ಅನ್ನುವರನ್ನು ಸಹಿತ ತನ್ನ ಜೀವನದೊಳಗೆ ತನ್ನ ಆಸ್ಥಾನದಲ್ಲಿ ಕರ್ಕೋತಾನೆ ಮತ್ತು ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತಾನೆ. ನೀವು ನೋಡಿರ್ಬೋದು, ಅಬುಲ್ ಫೈಜಿ ಒಬ್ಬ ಗ್ರಂಥಪಾಲಕನಾಗಿ ಅಲ್ಲಿ ಸೇವೆ ಮಾಡಿದ್ದಾನೆ. ಅಬುಲ್ ಫೈಜಿ ಸೇವೆ ಮಾಡಿದ್ದಾನೆ.
ವಿಶೇಷವಾಗಿ ಆಗಿನ ಕಾಲದಲ್ಲಿ ಸಂಸ್ಕೃತದ ಬಗ್ಗೆ, ಪರ್ಷಿಯನ್ ಬಗ್ಗೆ, ದಕ್ಕನ್ ಉರ್ದು ಬಗ್ಗೆ ಅಪಾರ ಜ್ಞಾನ ಹೊಂದಿರತಕ್ಕಂಥ ಈ ಇಬ್ಬರೂ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಇವರು ನಳ ದಮಯಂತಿ ಮತ್ತು ಲೀಲಾವತಿ ಅನ್ನುವಂಥ ಈ ಎರಡೂ ಕೃತಿಗಳನ್ನು ಪರ್ಷಿಯನ್ ಭಾಷೆಗೆ ಇವರು ಭಾಷಾಂತರ ಮಾಡಿದ್ದಾರೆ. ಅಬುಲ್ ಫೈಜಿ ಎಕ್ಸಾಮಲ್ಲಿ ಕೇಳ್ತಾರೆ ಮಕ್ಕಳೇ. ಸೊ ಅಬುಲ್ ಫೈಜಿ ನಳ ದಮಯಂತಿ ಮತ್ತು ಲೀಲಾವತಿ ಅನ್ನುವಂಥ ಕೃತಿಗಳನ್ನು ಪರ್ಷಿಯನ್ಗೆ ಭಾಷಾಂತರ ಮಾಡ್ತಾನೆ. ಅದೇ ಥರ ಅಬುಲ್ ಫಜಲ್ ಅನ್ನುವನು ಅಕ್ಬರ್ನ ಜೀವನದೊಳಗೆ ಏನಾದರೂ ಧಾರ್ಮಿಕತೆ, ಆಧ್ಯಾತ್ಮಿಕ ವಿಚಾರ, ಶಾಂತಿ ಮನೋಭಾವನೆ ಹೆಚ್ಚಾಗಿ ಬರಬೇಕಾದ್ರೆ ಈತ ಬಹಳ ಒಳ್ಳೆಯ ರೂಪದಲ್ಲಿ ಆತನಿಗೆ ಸಹಕಾರ ಮಾಡಿದ್ದಾರೆ. ಒಬ್ಬ ಒಳ್ಳೆಯ ಆತ್ಮೀಯ ಗೆಳೆಯ ಅಂತಲೂ ಸಹಿತ ನಾವು ಇದನ್ನು ಹೇಳ್ಬೋದು. ಯಾವುದೇ ಕಾರಣಕ್ಕೆ ಅಬುಲ್ ಫಜಲನ್ನು ಬಿಟ್ಟು ಅಕ್ಬರ್ ಜೀವನ ಮಾಡಲಿಲ್ಲ ಅಂತ ಅಬುಲ್ ಫಜಲ್ ಸಹಿತ ಏನು ಮಾಡಿದ್ದಾನೆ, ಐನ್ ಇ ಅಕ್ಬರಿ ಅಂಥೇಳಿ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಈ ಐನ್ ಇ ಅಕ್ಬರಿ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಇದು ಅಕ್ಬರ್ನ ಕಾಲಕ್ಕೆ ಸಂಬಂಧಪಟ್ಟಂಥ ಆಡಳಿತಾತ್ಮಕವಾದಂಥ ವಿಚಾರಗಳಿಗೆ ಒಂದು ಮಾಹಿತಿಯನ್ನು ಕೊಡ್ತದೆ. ಅಂದ್ರೆ ಅವನ ಕಾಲದ ಆಡಳಿತ ಏನಿತ್ತು ಅನ್ನೋದ್ರ ಬಗ್ಗೆ ಐನ್ ಇ ಅಕ್ಬರ್ದೊಳಗೆ ನಮ್ಗೆ ಮಾಹಿತಿ ಸಿಗ್ತದೆ. ಮತ್ತು ಎರಡನೇದು ಬಹಳ ಮುಖ್ಯವಾಗಿ ಅಕ್ಬರ್ನಾಮ ಅನ್ನುವಂಥ ಒಂದು ಕೃತಿ ಇದೆ. ಐನ್ ಇ ಅಕ್ಬರಿ ಆಡಳಿತದ ಬಗ್ಗೆ ತಿಳಿಸ್ತಾರ. ಅಕ್ಬರ್ನಾಮ ಅಂತಕ್ಕಂಥದ್ದು ಅಕ್ಬರ್ನ ದಿನಚರಿ, ಅವನ ಜೀವನದಲ್ಲಿ ನಡೀತಕ್ಕಂಥ ಡೇ ಬೈ ಡೇ ಆ್ಯಕ್ಟಿವಿಟಿ, ಅವನ ಲೈಫಲ್ಲಿ ನಡೀತಕ್ಕಂಥ ಅವನ ವಿಚಾರಗಳು, ಅವನ ಅನುಭವಗಳನ್ನು ಅಕ್ಬರ್ನಾಮ ತನ್ನ ಜೀವನದ ಅನೇಕ ಹಂತಗಳನ್ನು ತನ್ನ ಆತ್ಮಕಥನೆ ಅಂತ ಹೇಳ್ಬೋದು. ಹೀಗಾಗಿ ಆ ದಿನಚರಿಯನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ಅಕ್ಬರ್ನಾಮ ಅಂಥೇಳಿ. ಈ ಎರಡೂ ಕೃತಿಗಳನ್ನು ಕೊಟ್ಟಿರ್ತಕ್ಕಂಥ ಅಬುಲ್ ಫಜಲ್ ಅಕ್ಬರ್ನ ಆತ್ಮೀಯ ಗೆಳೆಯ. ಅಕ್ಬರ್ ಧಾರ್ಮಿಕ ನೀತಿಯೊಳಗೆ ಬಹಳ ಅಬುಲ್ ಫಜಲ್ನನ್ನು ನಂಬಿದ. ಹಾಗಾದ್ರೆ ಇಂಥ ಅಬುಲ್ ಫಜಲ್ ಏನು ಮಾಡ್ತಾನೆ, ತನ್ನ ಕೃತಿಯೊಳಗೆ ಇದೇನು ಐನ್ ಇ ಅಕ್ಬರಿ ಅಂತ ಇದೆಯಲ್ಲ ಆ ಕೃತಿಯೊಳಗೆ ಏನು ಮಾಡ್ತಾನೆ, ಭಾರತ ಭೂಭಾಗದೊಳಗೆ ಅಥವಾ ಪ್ರಪಂಚದೊಳಗೆ 14 ಪ್ರಮುಖವಾಗಿರ್ತಕ್ಕಂಥ ಶಾಖೆಗಳಿದ್ದಾವೆ ಅಂತ ಹೇಳ್ತಾನೆ. ಅಂದ್ರೆ ಸೂಫಿ ಪರಂಪರೆಯ ಶಾಖೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾನೆ, 14 ಶಾಖೆಗಳು ಅಂತ ಹೇಳಿದ್ದಾನೆ. ಅವು ವಾಸ್ತವವಾಗಿ ಎಲ್ಲೆಲ್ಲಿದ್ದಾವೆ ಗೊತ್ತಿಲ್ಲ, ಬಟ್ ಅವನ ದೃಷ್ಟಿಕೋನದಲ್ಲಿ 14 ಶಾಖೆಗಳಿದ್ದಾವೆ ಅಂತ ಹೇಳ್ತಾನೆ. ಅಂಥ 14 ಶಾಖೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವನ್ನು ನಾವು ನೋಡಬೇಕಾದಾಗ ಒಂದು ಚಿಸ್ತಿ ಶಾಖೆ ಅಂತ ಇದೆ. ನೀವೆಲ್ಲ ನೋಡಿರ್ಬೋದು. ಬಹುಶಃ ಈ ಶಾಖೆನೇ ಭಾರತ ಭೂಭಾಗದಲ್ಲಿ ಹೆಚ್ಚಾಗಿ ನಮಗೆ ಕಂಡು ಬರ್ತದೆ, ಚಿಸ್ತಿ ಶಾಖೆ ಅಂಥೇಳಿ. ಎರಡನೇದಾಗಿ ನೀವು ನೋಡಿರ್ಬೋದು ಸುಹರ್ ವರ್ದಿ ಅಂತ ಒಂದು ಶಾಖೆ ಇದೆ. ಸುಹರ್ ವರ್ದಿ ಅಂಥೇಳಿ ಸುಹರ್ ವರ್ದಿ ಶಾಖೆ, ಇದು ಬಹಳ ಮತ್ತೋರ್ವ ಪ್ರಮುಖವಾಗಿರ್ತಕ್ಕಂಥ ಶಾಖೆ. ಆಮೇಲೆ ಶತ್ತಾರಿ ಅನ್ನುವಂಥ ಒಂದು ಶಾಖೆ ಇದೆ, ಸತ್ತಾರಿ ಶಾಖೆ ಅಂಥೇಳಿ. ಆಮೇಲೆ ನೀವು ನೋಡಿರ್ಬೋದು ಫಿರ್ದೋಸಿ ಅನ್ನುವಂಥ ಒಂದು ಶಾಖೆ ಇದೆ, ಫಿರ್ದೋಸಿ ಅಂತಕ್ಕಂಥ ಶಾಖೆ ಇದೆ. ಆಮೇಲೆ ಸಿದ್ದಿಕಿ ಅನ್ನುವಂಥ ಒಂದು ಶಾಖೆ ಇದೆ. ಆಮೇಲೆ ಓವೈಸಿ ಅನ್ನುವಂಥ ಒಂದು ಶಾಖೆ ಇದೆ. ಆಮೇಲೆ ನೀವು ನೋಡಿರ್ಬೋದು ಚಿಸ್ತಿ, ಸುಹರ್ವರ್ದಿ, ಸತ್ತಾರಿ, ಫಿರ್ದೋಸಿ, ಓವೈಸಿ ಮತ್ತು ಖಾದ್ರಿ ಅಂತ ಒಂದು ಶಾಖೆ ಇದೆ. ಮತ್ತು ವಿಶೇಷವಾಗಿ ಈ ಥರ ಹಲವಾರು ಚಿಸ್ತಿ, ಸುಹರವರ್ದಿ, ಸತ್ತಾರಿ, ಫಿರ್ದೋಸಿ, ಸಿದ್ದಿಕಿ, ಓವೈಸಿ ಮತ್ತು ಖಾದ್ರಿ ಮತ್ತು ಬೋಲೆವಾಲಿಯಾ ಅಂತ ಒಂದು ಶಾಖೆ ಇದೆ. ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ ಶಾಖೆಗಳು ನಾವು ನೋಡ್ತೇವೆ. ಹಾಗಾದರೆ ಇಂಥ ಒಂದು ಶಾಖೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಈ ಚಿಸ್ತಿ ಶಾಖೆ ಹೆಚ್ಚಾಗಿ ಭಾರತ ಭೂಭಾಗದಲ್ಲಿ ನಮ್ಮ ಕಡೆ ಕಾಣಿಸ್ತದ. ಅದರ ಜೊತೆಗೆ ಇನ್ನೊಂದು ನಕ್ಷಾಬಂದಿ ಅಂತ ಒಂದು ಶಾಖೆ ಇದೆ, ನಕ್ಷಾಬಂದಿ ಅಂಥೇಳಿ, ನಕ್ಷಾಬಂದಿ ಶಾಖೆ ಅಂಥೇಳಿ ಸಾಕಷ್ಟಿದ್ದಾವೆ. ಬಟ್ ಇದರೊಳಗೆ ಇಂಪಾರ್ಟೆಂಟ್ ಯಾವುದಪ್ಪ ಇದರೊಳಗೆ ಅಂದ್ರೆ ಚಿಸ್ತಿ ಶಾಖೆ. ಹಾಗಾದರೆ ನಿಮ್ಮ ಪ್ರಶ್ನೆ ಏನಪ್ಪ, ಅಕಾರ್ಡಿಂಗ್ ಟು ಅಬುಲ್ ಫಜಲ್ ಹೌ ಮೆನಿ ಸೆಕ್ಟ್ ಇನ್ ಸೂಫಿಸಮ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಸೂಫಿ ಶಾಖೆಗಳಲ್ಲಿ 14 ಶಾಖೆಗಳಿದ್ದಾವೆ ಅಂಥೇಳಿ ಹೇಳಿದಂಥ ವ್ಯಕ್ತಿ ಯಾರಾಗಿದ್ದಾರೆ, ಅಬುಲ್ ಫಜಲ್. ಅದರೊಳಗೆ ಕೆಲವು ಬಹಳ ಪ್ರಮುಖವಾಗಿರ್ತಕ್ಕಂಥ ಶಾಖೆಗಳ ಬಗ್ಗೆ ನಾವೇನು ಮಾಡೋಣ, ಚರ್ಚೆ ಮಾಡ್ತಾ ಹೋದಾಗ ನಿಮ್ಗೆ ಅದರ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ನಾವೇನು ಮಾಡೋಣ, ಸೂಫಿಸಮಲ್ಲಿರ್ತಕ್ಕಂಥ ಶಾಖೆಗಳ ಬಗ್ಗೆ ನಾವು ನೋಡೋಣ. ಅಂದ್ರೆ ಇಲ್ಲಿ ಸೂಫಿ ಪಂಥದ ಶಾಖೆಗಳು ಅಂಥೇಳಿ ನಾವು ನೋಡಿದೆವು. ಈಗಾಗಲೇ ಅಬು ಫಜಲ್ ಪ್ರಕಾರ ಕೆಲವೊಂದು ಇದ್ದಾವೆ ಅಂತ ನಾನು ಹೇಳಿದ್ದೀನಿ, ಯಾವ್ಯಾವ ಅಂಥೇಳಿ. ಅದರೊಳಗೆ ಮೊಟ್ಟ ಮೊದಲನೇದಾಗಿ ನಾವು ನೋಡಬೇಕಾಗಿದ್ದು ಒಂದು ಚಿಸ್ತಿ ಪಂಥ ಅಂತ ಇದೆ, ಚಿಸ್ತಿ ಅಂಥೇಳಿ. ಚೆನ್ನಾಗಿ ನೆನ್ಪಿಟ್ಕೋಬೇಕು, ಸ್ವಲ್ಪ ಆದಷ್ಟು ಬರಿತಾ ಹೋಗ್ರಿ, ಚಿಸ್ತಿ ಪಂಥ ಅಂಥೇಳಿ. ಸೊ ನೋಡಿ, ಚಿಸ್ತಿ ಅಂತಕ್ಕಂಥದ್ದು ಏನಿದೆ, ವಾಸ್ತವವಾಗಿ
ಇದು ಭಾರತ ಭೂಭಾಗಕ್ಕೆ ಇದು ಅಫ್ಘಾನಿಸ್ತಾನ್ ಪ್ರದೇಶದಿಂದ ಬಂದಿರತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಂಚೂರು ಸ್ವಲ್ಪ ನೋಡಿ, ಇದು ಭಾರತ ದೇಶ ಇದೆ. ಈಗ ಇದು ಅಫ್ಘಾನ್ ಭೂಭಾಗ. ಸೊ ಈ ಪ್ರದೇಶದಲ್ಲಿ ಒಂದು ಚಿಸ್ತಿ ಅನ್ನುವಂಥ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಅದು ಬೆಳ್ಕೊಂಡಿದೆ, ಹಾಗಾಗಿ ಇದಕ್ಕೆ ಚಿಸ್ತಿ ಪಂಥ ಅಂತ ಕರೆದಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಈ ಶೇಖ್ ಅಬ್ದುಲ್ ಚಿಸ್ತಿ ಅನ್ನೋನೇ ಈ ಒಂದು ಪಂಥದ ಸ್ಥಾಪಕ. ಅಂದರೆ ಇದರ ಫೌಂಡರ್ ಯಾರಪ್ಪ ಅಂದ್ರೆ ಶೇಖ್ ಅಬ್ದುಲ್ ಚಿಸ್ತಿ. ಹಾಗಾದ್ರೆ ಶೇಖ್ ಅಬ್ದುಲ್ ಚಿಸ್ತಿ ಪರ್ಷಿಯಾ ಭೂಭಾಗದವನು. ಅಂದ್ರೆ ಇರಾನ್ ಭೂಭಾಗಕ್ಕೆ ಸಂಬಂಧಪಟ್ಟಂಥ ಪ್ರದೇಶದಿಂದ ಅಫ್ಘಾನ್ ಭೂಭಾಗದವರೆಗೆ ಇದನ್ನು ಡೆವಲಪ್ಮೆಂಟ್ ಮಾಡ್ತಾನೆ. ಬಟ್ ಭಾರತಕ್ಕೆ ಈ ವ್ಯಕ್ತಿ ಏನಾಗಲಿಲ್ಲ, ಪರಿಚಯ ಇರಲಿಲ್ಲ. ಹಾಗಾದರೆ ಇಂಥ ಶೇಖ್ ಅಬ್ದುಲ್ ಚಿಸ್ತಿ ಅನ್ನುವಂಥ ಈ ವ್ಯಕ್ತಿ ಈ ಚಿಸ್ತಿ ಪಂಥದ ಸ್ಥಾಪಕನಾದ ಮೇಲೆ ಭಾರತ ಭೂಭಾಗಕ್ಕೆ ಇದನ್ನು ಜಾರಿಗೊಳಿಸಿದವನು ಯಾರಪ್ಪ ಅಂದ್ರೆ ಶೇಖ್ ಮೊಯಿನುದ್ದೀನ್ ಚಿಸ್ತಿ. ಚೆನ್ನಾಗಿ ನೆನ್ಪಿಟ್ಕೋಬೇಕು, ಶೇಖ್ ಮೊಯಿನುದ್ದೀನ್ ಚಿಸ್ತಿ ಅಂಥೇಳಿ. ನೋಡಿ, ಈ ಶೇಖ್ ಮೊಯಿನುದ್ದೀನ್ ಚಿಸ್ತಿ ಭಾರತ ದೇಶದಲ್ಲಿ ತನ್ನ ಕೇಂದ್ರ ಸ್ಥಾನವನ್ನು ಎಲ್ಲಿ ಮಾಡಿಕೊಂಡಿದ್ದ ಅಂದ್ರೆ ಈ ರಾಜಸ್ಥಾನ್ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಅಜ್ಮೀರ್ ಅನ್ನುವಂಥ ಒಂದು ಭೂಭಾಗವನ್ನು ತನ್ನ ಕೇಂದ್ರವನ್ನಾಗಿ ಮಾಡ್ಕೋತಾನೆ. ಸೊ ಅಜ್ಮೀರ್ ಅಂತಕ್ಕಂಥದ್ದು ಶೇಖ್ ಮೊಯಿನುದ್ದೀನ್ ಚಿಸ್ತಿಯ ಒಂದು ಪ್ರಮುಖವಾದಂಥ ಕೇಂದ್ರ. ಮತ್ತು ಇಂಥ ಶೇಖ್ ಮೊಯಿನುದ್ದೀನ್ ಚಿಸ್ತಿ ಭಾರತದಲ್ಲಿ ಈ ಒಂದು ಚಿಸ್ತಿ ಪಂಥದ ಸ್ಥಾಪಕ ಅಂತ ಹೇಳ್ತಾರೆ. ಭಾರತದಲ್ಲಿ ಚಿಸ್ತಿ ಪಂಥದ ಸ್ಥಾಪಕ ಯಾರು ಅಂತಂದಾಗ ನಾವು ಉತ್ತರ ಕೊಡಬೇಕಾಗಿದ್ದೇನಪ್ಪ, ಶೇಖ್ ಮೊಯಿನುದ್ದೀನ್ ಚಿಸ್ತಿ ಅನ್ನುವಂಥ ಒಬ್ಬ ವ್ಯಕ್ತಿ. ಎಲ್ಲಿ ಈತ ಡೆವಲಪ್ಮೆಂಟ್ ಆಗಿದ್ದ ಆರಂಭದಲ್ಲಿ ಅಂದ್ರೆ ಅಜ್ಮೀರದಲ್ಲಿ. ಮತ್ತು ಈತನ ದರ್ಗಾವು ಸಹಿತ ಇವತ್ತು ಎಲ್ಲಿದೆ ಅಂತಂದ್ರೆ ಅಜ್ಮೀರದಲ್ಲೇ ನಮಗೆ ಕಾಣಿಸ್ತದೆ. ಸೊ ಅಜ್ಮೀರದಲ್ಲೇ ಈತನ ದರ್ಗಾ ಇದೆ. ಈತ ಯಾರ ಸಮಕಾಲೀನ ವ್ಯಕ್ತಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಪೃಥ್ವಿರಾಜ್ ಚೌಹಾಣ್ ಅಂತ ಬರ್ತಾನೆ. ಪೃಥ್ವಿರಾಜ್ ಚೌಹಾಣ್ ನೋಡ್ರಿ, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಚೌಹಾಣರ ಪ್ರಮುಖ ನಾಯಕನಾಗಿರ್ತಕ್ಕಂಥ ಈ ಪೃಥ್ವಿರಾಜ್ ಚೌಹಾಣ್ ಯಾರ ಸಮಕಾಲೀನ ವ್ಯಕ್ತಿ ಅಂದ್ರೆ ಶೇಖ್ ಮೊಯಿನುದ್ದೀನ್ ಚಿಸ್ತಿಯ ಸಮಕಾಲೀನ ವ್ಯಕ್ತಿ. ಪೃಥ್ವಿರಾಜ್ ಚೌಹಾಣ್ ಈತನಿಗೆ ಆಶ್ರಯವನ್ನು ಕೊಟ್ಟಿದ್ದ ಅಂತ ಹೇಳ್ತಾರೆ. ಮತ್ತು ಈತನು ಪ್ರಥಮ ಬಾರಿಗೆ ನಾನು ಹೇಳಿದಲ್ಲ ನಿಮ್ಗೆ, ಜೀವಾತ್ಮ ಮತ್ತು ಪರಮಾತ್ಮ ಅಂತೇಳಿ. ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳಿರ್ತಕ್ಕಂಥ ತಾನು ಜನರ ಸೇವೆಯೇ ಜನಾರ್ದನ ಸೇವೆ ಅನ್ನುವಂಥ ಸಂದೇಶವನ್ನು ಈತನು ಸಾರಿದ್ದಾನೆ. ಈತನ ನಿಯಮಗಳನ್ನು ಹೆಚ್ಚಾಗಿ ಇಲ್ತಮಿಷ್ ಆಗಿರ್ಬೋದು, ಮತ್ತು ಮುಖ್ಯವಾಗಿ ಬಾಬರ್ ಅನ್ನುವಂಥ ವ್ಯಕ್ತಿಯಾಗಿರ್ಬೋದು, ಇವುಗಳನ್ನು ಹೆಚ್ಚಿಗೆ ಪಾಲನೆ ಮಾಡ್ಕೊಂಡು ಹೋಗಿರ್ತಕ್ಕಂಥ ರಾಜರಾಗಿದ್ದಾರೆ. ಎಷ್ಟೋ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಇಲ್ತಮಿಷ್ ಮತ್ತು ಬಾಬರ್ ಯಾರ ತತ್ವಗಳನ್ನು ಅನುಸರಿಸಿದ್ದಾರೆ ಅಂತ ಕೇಳಿದ್ದಾರೆ. ಶೇಖ್ ಮೊಯಿನುದ್ದೀನ್ ಚಿಸ್ತಿಯ ಒಂದು ನಿಯಮಗಳನ್ನು ಅನುಸರಿಸಿಕೊಂಡು ಹೋಗಿದ್ದಾರೆ ಅಂಥೇಳಿ ಹೇಳ್ಬೋದು. ಮತ್ತು ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಅಕ್ಬರ್ ಚಕ್ರವರ್ತಿ ಏನಿದಲ್ಲ, ಅಕ್ಬರ್ ವಾಸ್ತವವಾಗಿ ತನ್ನ ಜೀವಮಾನದೊಳಗೆ 14 ಬಾರಿ ಈ ಒಂದು ಶೇಖ್ ಮೊಯಿನುದ್ದೀನ್ ಚಿಸ್ತಿಯ ದರ್ಗಾವನ್ನು ಭೇಟಿ ನೀಡ್ತಾನೆ. ನೋಡಿ ಸ್ನೇಹಿತರೆ, ಅಕ್ಬರ್ ಬೇರೆ ಬೇರೆ ಸೂಫಿ ಸಂತರ ಪ್ರಭಾವಕ್ಕೊಳಪಟ್ಟಿದ್ದರೂ ಸಹಿತ ಶೇಖ್ ಮೊಯಿನುದ್ದೀನ್ ಚಿಸ್ತಿಗೆ ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ಕೊಟ್ಟಿದ್ದನ್ನು ನಾವು ಎದುರಾಗಿಂದ ಗೊತ್ತಾಗ್ತದಂದ್ರೆ 14 ಬಾರಿ ಆ ದರ್ಗಾವನ್ನು ವಿಸಿಟ್ ಮಾಡಿ ಬಂದಿರತಕ್ಕಂಥ ನಿಯಮಗಳಿಂದ ನಮ್ಗೆ ಗೊತ್ತಾಗ್ತದೆ. ಸೊ ಇಂಥ ಒಬ್ಬ ಶೇಖ್ ಅಬ್ದುಲ್ಲನ ಉತ್ತರಾಧಿಕಾರಿಯಾಗಿ ಬಂದಿರತಕ್ಕಂಥ ಶೇಖ್ ಮೊಯಿನುದ್ದೀನ್ ಚಿಸ್ತಿನೇ ಭಾರತ ಭೂಭಾಗದಲ್ಲಿ ಅಜ್ಮೀರ್ ಪ್ರಾಂತದಲ್ಲಿ ಏನು ಮಾಡಿದ್ದಾನೆ, ಇದನ್ನು ಪರಿಚಯ ಮಾಡಿದ್ದಾನೆ. ಮತ್ತು ಯಾವಾಗ ಈ ಶೇಖ್ ಅಬ್ದುಲ್ಲಾ ಮತ್ತು ಶೇಖ್ ಮೊಯಿನುದ್ದೀನ್ ಚಿಸ್ತಿಯ ನಂತರದಲ್ಲಿ ನಾವು ನೋಡಬೇಕಾದಾಗ ಭಾರತ ಭೂಭಾಗಕ್ಕೆ ಸಂಬಂಧಪಟ್ಟಂಗ ಒಬ್ಬ ವ್ಯಕ್ತಿ ಬರ್ತಾನೆ. ಇಲ್ಲಿ ಶೇಖ್ ಇಖ್ತಿಯಾರುದ್ದೀನ್ ಬಕ್ತಿಯಾರ್. ನೋಡಿರಿ, ಹೆಸರು ಭಾಳ ಇಂಪಾರ್ಟೆಂಟ್ ಇದು. ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಕಾಕಿ. ನೋಡ್ರಿ, ಇವೆಲ್ಲ ಭಾರತ ಭೂಭಾಗದವರ ಹೆಸರಿದ್ರೆ ನಮ್ಗೆ ಈಜಿ ಅರ್ಥ ಆಗ್ತದೆ. ಬಸಪ್ಪ, ಮಲ್ಲಪ್ಪ, ಕಲ್ಲಪ್ಪ, ಯಲ್ಲಪ್ಪ ಅಂದರೆ ಈಜಿ ಅರ್ಥ ಆಗ್ತದೆ. ಆದರೆ ಇವು ಅರೇಬಿಯಾ ಪದಗಳಾಗಿದ್ದರಿಂದ ಇವುಗಳನ್ನು ಹೇಗಾದರೂ ಮಾಡಿ ಇದೇ ಥರ ನೆನ್ಪಿಟ್ಕೋಬೇಕಾಗ್ತದೆ. ಶೇಖ್ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಕಾಕಿ ಅಂಥೇಳಿ ಈತ ತನ್ನ ಕೇಂದ್ರವಾಗಿ ಯಾವುದು ಮಾಡ್ಕೊಂಡಿದ್ದ ಅಂದ್ರೆ ದೆಹಲಿ ಭೂಭಾಗವನ್ನು ತನ್ನ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ದ. ಸೊ ದೆಹಲಿ ಭೂಭಾಗವನ್ನು ಕೇಂದ್ರವನ್ನಾಗಿ ಮಾಡಿಕೊಂಡಂಥ ಈತ ಈ ಸಂಗೀತಕ್ಕೆ ಹೆಚ್ಚಿಗೆ ಮಹತ್ವವನ್ನು ಕೊಡ್ತಾನೆ. ನೋಡಿ, ನಾನು ಹೇಳಿದ್ದೀನಿ ನಿಮ್ಗೆ, ಸೂಫಿ ಪಂಥದ ಒಂದು ಲಕ್ಷಣಗಳಲ್ಲಿ ಇವರು ದೇವರನ್ನು ಕಾಣಲು, ಮೋಕ್ಷ ಸಾಧಿಸಲು ಸಂಗೀತವನ್ನು ಮಾರ್ಗವಾಗಿಟ್ಟುಕೊಂಡಿದ್ದಾರೆ ಅಂತ ನಾನು ಹೇಳಿದೆ. ಆ ಸಂಗೀತಕ್ಕೆ ಮತ್ತೆ ಇಲ್ಲಿ ಮಹತ್ವ ಕೊಟ್ಟಿರ್ತಕ್ಕಂಥ
ಚಿಸ್ತಿ ಪಂಥದ ಒಬ್ಬ ನಾಯಕ ಯಾರಾಗಿದ್ದಾರೆ ಅಂದರೆ ಶೇಖ್ ಇಖ್ತಿಯಾರುದ್ದೀನ್ ಬಖ್ತಿಯಾರ್ ಕಾಕಿ ಅಂಥೇಳಿ ಸಂಗೀತಕ್ಕೆ ಹೆಚ್ಚಿಗೆ ಮಹತ್ವ ಕೊಟ್ಟಂಥ ಈತನಿಗೆ ಮುಖ್ಯವಾಗಿ ಭಾರತ ಭೂಭಾಗದಲ್ಲಿ ಈ ದೆಹಲಿ ಸುಲ್ತಾನರ ಕುತುಬುದ್ದೀನ್ ಐಬಕ್ ಅನ್ನುವಂಥ ಒಬ್ಬ ವ್ಯಕ್ತಿ, ಈ ಕುತುಬುದ್ದೀನ್ ಐಬಕ್ ಏನಿದ್ದಾನೆ, ಕುತುಬುದ್ದೀನ್ ಐಬಕ್ ಅನ್ನೋನು ದೆಹಲಿ ಸುಲ್ತಾನರಲ್ಲಿ ಗುಲಾಮಿ ಸಂತತಿಯ ಸ್ಥಾಪಕ. ಸೊ ಹಿ ವಾಸ್ ದ ಫೌಂಡರ್ ಆಫ್ ದ ಸ್ಲೇವ್ ಡೈನೆಸ್ಟಿ ಆಫ್ ಸುಲ್ತಾನೇಟ್ ಆಫ್ ದೆಹಲಿ. ಕುತುಬುದ್ದೀನ್ ಐಬಕ್ ಏನು ಆ ಗುಲಾಮಿ ಸಂತತಿಯಲ್ಲಿ ಅಧಿಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಶೇಖ್ ಇಖ್ತಿಯಾರುದ್ದೀನ್ ಬಖ್ತಿಯಾರ್ ಕಾಕಿಯ ಅನುಯಾಯಿಯಾಗಿ ಈ ದೆಹಲಿ ಭೂಭಾಗದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಕುತುಬ್ ಮಿನಾರ್ ಅನ್ನುವಂಥ ಒಂದು ಸ್ಮಾರಕವನ್ನೇ ಅಲ್ಲಿ ನಿರ್ಮಾಣ ಮಾಡಿದ್ದಾನೆ. ಈ ಕುತುಬ್ ಮಿನಾರ್ ಕಟ್ಟಡವನ್ನು ಕುತುಬುದ್ದೀನ್ ಐಬಕ್ ಅನ್ನುವಂಥ ವ್ಯಕ್ತಿ ಯಾವ ಸೂಫಿ ಸಂತನ ಹೆಸರಲ್ಲಿ ಕಟ್ಟಿದ್ದಾನೆ ಅಂತಂದಾಗ ಶೇಖ್ ಇಖ್ತಿಯಾರುದ್ದೀನ್ ಬಖ್ತಿಯಾರ್ ಕಾಕಿ ಅನ್ನುವಂಥ ಒಬ್ಬ ಸೂಫಿ ಸಂತನ ಹೆಸರಲ್ಲಿ ಕಟ್ತಾನೆ. ಸೊ ಇಲ್ಲಿ ಎಂಥ ಒಂದು ಕುತುಬುದ್ದೀನ್ ಐಬಕ್, ಶೇಖ್ ಇಖ್ತಿಯಾರುದ್ದೀನ್ ಬಖ್ತಿಯಾರ್ ಕಾಕಿ ಏನಿದೆಯಲ್ಲ, ಇದು ಆ್ಯಕ್ಚುಲಿ ಶೇಖ್ ಕುತುಬುದ್ದೀನ್ ಅಂತ ಆಗಬೇಕು, ಇನ್ನೂ ಉದ್ದಕ್ಕದವನ ಹೆಸರು ಶೇಖ್ ಕುತುಬುದ್ದೀನ್ ಇಖ್ತಿಯಾರುದ್ದೀನ್ ಬಖ್ತಿಯಾರ್ ಕಾಕಿ ಅವನ ಪೂರ್ತಿ ಹೆಸರು. ಹಾಗಾಗಿ ಕುತುಬುದ್ದೀನ್ ಅನ್ನುವಂಥ ಪದ ಬರಲಿಕ್ಕೆ ಕಾರಣನೇ ಇದಾಗಿತ್ತು. ಹೀಗಾಗಿ ಇಂಥ ಒಂದು ಈ ಏನು ಕುತುಬ್ ಮಿನಾರ್ ಕಟ್ಟಡ ಇದೆ, ಇದನ್ನು ಕುತುಬುದ್ದೀನ್ ಐಬಕ್ ಸ್ಟಾರ್ಟ್ ಮಾಡ್ದ, ಬಟ್ ಅದನ್ನು ಪೂರ್ತಿ ಮಾಡಿದವನು ಇಲ್ತಮಿಷ್ ಅಂತ ಹೇಳ್ತಾರೆ. ಆರಂಭದಲ್ಲಿ 4 ಮಜಲುಗಳಷ್ಟೇ ಇದ್ದು, ಬಟ್ ಫಿರೋಜ್ ಶಾ ತುಘಲಕ್ ಕಾಲಕ್ಕೆ ಈ ಸಿಡಿಲು ಬಡಿದು ಅದು ಸ್ವಲ್ಪ ಡ್ಯಾಮೇಜ್ ಆದಾಗ ಈ ಒಂದು ಮಜಲನ್ನು ಏನು ಮಾಡ್ತಾನೆ, 2 ಮಜಲುಗಳಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಸಹಿತ ನಾವು ಕಾಣ್ಬೋದು. ಒಟ್ಟಿನೊಳಗೆ ಶೇಖ್ ಕುತುಬುದ್ದೀನ್ ಇಖ್ತಿಯಾರುದ್ದೀನ್ ಬಖ್ತಿಯಾರ್ ಕಾಕಿ ಅನ್ನುವಂಥ ಒಬ್ಬ ಸೂಫಿ ಸಂತ ದೆಹಲಿ ಭೂಭಾಗದಲ್ಲಿ ಆತ ಏನು ಮಾಡಿದ್ದ, ಆ ಜೀವನವನ್ನು ಮಾಡಿದ. ಮತ್ತು ಇದೇ ಒಂದು ಇದರೊಳಗೆ ಇನ್ನೊಬ್ಬ ಪ್ರಮುಖವಾದಂಥ ವ್ಯಕ್ತಿ ಬಾಬಾ ಫರೀದ್ ಅಂತ ಬರ್ತಾನೆ. ಬಾಬಾ ಫರೀದ್ ಅಥವಾ ಶೇಖ್ ಫರೀದ್ ಅಂತ ಕರೆದ್ರೆ ಭೀ ತಪ್ಪಿಲ್ಲ. ಶೇಖ್ ಫರೀದ್ ಮತ್ತು ಬಾಬಾ ಫರೀದ್ ಅಂತೇಳಿ ನೋಡಿ. ಶೇಖ್ ಫರೀದ್ ಮತ್ತು ಬಾಬಾ ಫರೀದ್ ಅನ್ನೋನು ಭಾರತದ ಈ ಪಂಜಾಬ್ ಏನಿದೆ, ಈ ಪಂಜಾಬ್ ಭೂಭಾಗ ಭಾರತದಲ್ಲಿ ಅಷ್ಟೇ ಅಲ್ಲ, ಈ ಪಾಕಿಸ್ತಾನದಲ್ಲಿ ಸಹಿತ ಪಂಜಾಬ್ ಇದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ಪಂಜಾಬ್ ಏರಿಯಾದಿಂದ ಬಂದವನಿವನು. ಈ ಭೂಭಾಗದಿಂದ ಇವತ್ತು ನಮ್ಮ ಪಂಜಾಬ್ ಪ್ರಾಂತದ ಪಟಿಯಾಲ ಏನಿದೆ, ಆ ಪಟಿಯಾಲದಲ್ಲಿ ತನ್ನ ದರ್ಗಾವನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ. ಆ ಪಟಿಯಾಲ ಇವಂದೇನಾಗಿತ್ತು ಅಂದ್ರೆ ಕೇಂದ್ರ ಆಗಿತ್ತು. ಅದರ ಅರ್ಥ ಏನಪ್ಪ, ಈತನ ಧಾರ್ಮಿಕ ಕೇಂದ್ರ ಯಾವುದು ಅಂದ್ರೆ ಪಂಜಾಬ್ ಅಂತ ಹೇಳಬೇಕಾಗ್ತದ. ನೋಡ್ರಿ, ಇಲ್ಲೆಲ್ಲ ದೆಹಲಿ, ಇಲ್ಲೆಲ್ಲ ಅಜ್ಮೀರ್, ಮತ್ತು ಇಲ್ಲಿ ಯಾವುದು ಬಂತು, ಪಂಜಾಬ್ ಅಂತ ಬಂತು. ಈ ಶೇಖ್ ಫರೀದ್ ಅಥವಾ ಬಾಬಾ ಫರೀದ್ ಆ ಪಂಜಾಬ್ ಭೂಭಾಗದಲ್ಲಿರ್ತಕ್ಕಂಥ ಈ ಸಿಖ್ ಸಮುದಾಯದವರಿಗೆ ಭಾಳಷ್ಟು ಒಳ್ಳೆಯ ಬೋಧನೆಗಳನ್ನು ಮಾಡಿ ಅವರ ಸಮಾಜವನ್ನು ಸುಧಾರಣೆ ಮಾಡಿದಂಥ ಪ್ರಯತ್ನದಿಂದ ಈತನ ಅನುಭವಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ, ಅವರ ಒಂದು ಗುರು ಗ್ರಂಥ ಏನಿದೆ, ಸಿಖ್ಖರ ಪ್ರಮುಖವಾದಂಥ ಗ್ರಂಥ, ಈ ಗುರು ಗ್ರಂಥ ಆದಿಗ್ರಂಥ ಅಂತ ಏನು ಕರಿತೇವೆ, ಆ ಗುರು ಗ್ರಂಥದಲ್ಲಿ ಅವರ ನಮ್ಮ ಬಾಬಾ ಫರೀದ್ನ ಕೆಲವೊಂದು ವಿಚಾರಗಳನ್ನು ಅದರಲ್ಲಿ ಬರೆಯಲ್ಪಟ್ಟಿದ್ದಾವೆ. ಹಾಗಾಗಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಯಾವ ಸೂಫಿ ಸಂತನ ಅನುಭವಗಳನ್ನು ಈ ಸಿಖ್ಖರ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಆದಿಗ್ರಂಥದಲ್ಲಿ ಅಥವಾ ಗುರು ಗ್ರಂಥ ಸಾಹೇಬ್ನೊಳಗೆ ಅದರಲ್ಲಿ ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಉತ್ತರ ಕೊಡಬೇಕು, ಬಾಬಾ ಫರೀದ್ ಅಥವಾ ಶೇಖ್ ಫರೀದ್ ಅಂಥೇಳಿ ನಾವು ಹೇಳಬೇಕಾಗ್ತದೆ. ಮತ್ತು ಈತನ ನಂತರದಲ್ಲಿ ನಾವು ನೋಡಬೇಕಾದಾಗ ಇಲ್ಲಿ ಇನ್ನೋರ್ವ ಪ್ರಮುಖವಾದಂಥ ವ್ಯಕ್ತಿ ಬರ್ತಾನೆ, ನಿಜಾಮುದ್ದೀನ್ ಆಲಿಯಾ ಅಥವಾ ನಿಜಾಮುದ್ದೀನ್ ಔಲಿಯಾ. ನೋಡ್ರಿ, ಔಲಿಯಾ ಮತ್ತು ಆಲಿಯಾ ಬೋತ್ ಆರ್ ಸೇಮ್. ಸೊ ಔಲಿಯಾ ಅಂದ್ರೆ ಏನು, ಸಂತ ಅಂತ ಅರ್ಥ ಕೊಡ್ತದ. ಹಾಗಾದರೆ ನಿಜಾಮುದ್ದೀನ್ ಔಲಿಯಾ ಭಾರತ ದೇಶದಲ್ಲಿ ದೆಹಲಿ ಸುಲ್ತಾನರ 7 ಚಕ್ರವರ್ತಿಗಳ ಕಾಲಘಟ್ಟವನ್ನು ನೋಡ್ತಾನೆ. 7 ಚಕ್ರವರ್ತಿಗಳ ಕಾಲವನ್ನು ಕಣ್ಣಾರೆ ನೋಡಿರ್ತಕ್ಕಂಥ ಒಬ್ಬ ಸೂಫಿ ಸಂತ ಯಾರು ಅಂತ ಪ್ರಶ್ನೆ ಇದೆ. ನಿಜಾಮುದ್ದೀನ್ ಆಲಿಯಾ ಅಥವಾ ನಿಜಾಮುದ್ದೀನ್ ಔಲಿಯಾ ಅಂತ ಕರೀತಾರೆ. ಈತನ ಪ್ರಮುಖವಾದಂಥ ಕೇಂದ್ರ ಯಾವುದಪ್ಪ ಅಂದ್ರೆ ದೆಹಲಿ ಭೂಭಾಗವನ್ನು ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ದಾನೆ. ಈತನ ದರ್ಗನು ಸಹಿತ ಎಲ್ಲಿದೆ ಅಂದ್ರೆ ದೆಹಲಿ ಭೂಭಾಗದಲ್ಲೇ ನಮ್ಗೆ ಕಾಣಿಸ್ತದ. ಸೊ ನೀವು ನೋಡಿರ್ಬೋದು, ದೆಹಲಿ ಸುಲ್ತಾನರ ಕಾಲಕ್ಕೆ ಒಬ್ಬನು ಬಾಲ್ಬನ್ ಅಂತ ಬರ್ತಾನೆ, ಗಿಯಾಸುದ್ದೀನ್ ಬಲ್ಬನ್ ಅಂಥೇಳಿ. ಸೊ ಬಲ್ಬನ್ನ ಮಕ್ಕಳಲ್ಲಿ ಒಬ್ಬನು ಕೈಕೂಬಾದ್ ಅಂತ ಬರ್ತಾನೆ, ಕೈಕೂಬಾದ್ ಅಂಥೇಳಿ. ಆಮೇಲೆ ಇನ್ನೊಬ್ಬ ಬುಗ್ರೂ ಖಾನ್ ಅಂತ ಬರ್ತಾನೆ, ಬುಗ್ರೂ ಖಾನ್ ಅಂಥೇಳಿ. ಸೊ ಇಲ್ಲಿ ಬಲ್ಬನ್, ಕೈಕೂಬಾದ್, ಬುಗ್ರೂ ಖಾನ್, ಆಮೇಲೆ ಜಲಾಲುದ್ದೀನ್ ಮೊಹಮ್ಮದ್. ಆಮೇಲೆ ಇಲ್ಲಿ ವಿಶೇಷವಾಗಿ ನಮ್ಮ ಅಲ್ಲಾವುದ್ದೀನ್ ಖಿಲ್ಜಿ, ಆಮೇಲೆ ಮುಬಾರಕ್ ಶಾ ಅಂಥೇಳಿ. ಆಮೇಲೆ ಇಲ್ಲಿ ಗಿಯಾಸುದ್ದೀನ್ ತುಘಲಕ್ ಅಂಥೇಳಿ. ಸೊ ಗಿಯಾಸುದ್ದೀನ್ ತುಘಲಕ್ ನೋಡ್ರಿ. ಸೊ ಇಲ್ಲಿ
ಜಲಾಲುದ್ದೀನ್ ಖಿಲ್ಜಿ ಅಥವಾ ಜಲಾಲುದ್ದೀನ್ ಮೊಹಮ್ಮದ್ ಖಿಲ್ಜಿ ಅಂಥೇಳಿ ಈ ಪರ್ಸನ್ ಏನಿದ್ದಾನೆ ಅಂದರೆ ಖಿಲ್ಜಿ ಸಂತತಿ, ತುಘಲಕ್ ಸಂತತಿ ಮತ್ತು ನಮ್ಮ ಗುಲಾಮಿ ಸಂತತಿ ಅಂದ್ರೆ ಬಲ್ಬನ್, ಕೈಕುಬಾದ್, ಬುಗ್ರು ಖಾನ್, ಜಲಾಲುದ್ದೀನ್ ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿ, ಮುಬಾರಕ್ ಶಾ ಮತ್ತು ಗಿಯಾಸುದ್ದೀನ್ ತುಘಲಕ್ ಈ ಥರ 7 ರಾಜರ ಆಡಳಿತವನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ನಿಜಾಮುದ್ದೀನ್ ಔಲಿಯಾ ಯೋಗ ಮತ್ತು ಧ್ಯಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಜಾಸ್ತಿ ಇಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದಾನೆ. ಹೀಗಾಗಿ ಚಿಸ್ತಿ ಅನ್ನುವಂಥ ಶಾಖೆಯೊಳಗೆ ಶೇಖ್ ಅಬ್ದುಲ್ಲಾ ಚಿಸ್ತಿ ಇದರ ಸ್ಥಾಪಕ. ಶೇಖ್ ಮೊಯಿನುದ್ದೀನ್ ಚಿಸ್ತಿ ಭಾರತ ಭೂಭಾಗದಲ್ಲಿ ಚಿಸ್ತಿ ಪಂಗಡವನ್ನು ಪರಿಚಯ ಮಾಡಿದ ಆರಂಭದ ವ್ಯಕ್ತಿ. ಅದಾದ ನಂತರ ಶೇಖ್ ಕುತುಬುದ್ದೀನ್ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಕಾಕಿ ಮತ್ತು ಈತನು ದೆಹಲಿ ಭೂಭಾಗ ಮತ್ತು ಬಾಬಾ ಫರೀದ್ ಪಂಜಾಬಿನ ಪಟಿಯಾಲ ಭೂಭಾಗ, ನಿಜಾಮುದ್ದೀನ್ ಔಲಿಯಾ ಈತ ದೆಹಲಿ ಭೂಭಾಗದಲ್ಲಿ ಏನು ಮಾಡಿದ್ದಾನೆ ತನ್ನ ಕೇಂದ್ರವನ್ನಾಗಿಟ್ಟುಕೊಂಡು ಅಧಿಕಾರವನ್ನು ಮಾಡಿದ್ದಾರೆ. ಸೊ ಈ ಥರ ಇಷ್ಟೆಲ್ಲ ಇದೇನು ಚಿಸ್ತಿ ಅನ್ನುವಂಥ ಒಂದು ಪಂಗಡದಲ್ಲಿ ನಾವು ಈ ವಿಚಾರಗಳನ್ನೇ ನೋಡಿದ್ದೀವಲ್ಲ, ಇದೇ ಥರ ಮತ್ತು ಇನ್ನಿತರ ಕೆಲವೊಂದು ವ್ಯಕ್ತಿಗಳಿದ್ದಾರೆ. ಅವ್ರ ಬಗ್ಗೆನೂ ಸಹಿತ ಮುಂದುವರೆದು ಏನು ಮಾಡೋಣ, ಒಂದೊಂದಾಗಿ ನೋಡೋಣ. ಸೊ ಸ್ನೇಹಿತರೆ, ಈಗ ಇನ್ನೊಬ್ಬ ಬರ್ತಾನೆ, ಶೇಖ್ ನಾಸಿರುದ್ದೀನ್ ಚಿರಾಗ್ ನೋಡ್ರಿ, ಈತ ಭಾಳ ಇಂಪಾರ್ಟೆಂಟ್. ಸೊ ನಾನೀಗಾಗಲೇ ತಮ್ಗೆ ಹೇಳಿದ್ದೀನಿ, ಇವನು ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟವನು ಸರ ಅಂತಂದ್ರೆ ದೆಹಲಿ ಭೂಭಾಗದಲ್ಲಿ ತನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ಬೋಧನೆಗಳನ್ನು ಮಾಡಿದ್ದಾನೆ. ಹಾಗಾದ್ರೆ ಶೇಖ್ ನಾಸಿರುದ್ದೀನ್ ಚಿರಾಗ್ ಈತನಿಗೆ ಇನ್ನೊಂದು ಹೆಸರಿದೆ, ಚಿರಾಗ್ ಇ ದೆಹಲಿ. ನೋಡಿ, ಎಕ್ಸಾಮಲ್ಲಿ ಇದೇ ಥರ ಕೇಳಿದ್ದಾನೆ, ಚಿರಾಗ್ ಇ ದೆಹಲಿ ಅಂದ್ರೂ ಯಾರು? ನಾಸಿರುದ್ದೀನ್ ಚಿರಾಗ್ ಅಂತ ಹೇಳಬೇಕಾಗ್ತದ. ಅವನ ಮತ್ತೊಂದು ಹೆಸರೇನು? ಚಿರಾಗ್ ಇ ದೆಹಲಿ, ಅಥವಾ ಇದಕ್ಕೆ ಲೈಟ್ ಆಫ್ ದೆಹಲಿ ಅಂತಲೂ ಸಹಿತ ಕರೀತಾರೆ. ಲೈಟ್ ಆಫ್ ದೆಹಲಿ ಅಥವಾ ದೆಹಲಿಯ ಬೆಳಕು, ದೆಹಲಿಯ ದೀಪ, ಈ ಥರ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಲೈಟ್ ಆಫ್ ದೆಹಲಿ ಅಥವಾ ದೆಹಲಿಯ ದೀಪ, ಚಿರಾಗ್ ಇ ದೆಹಲಿ, ನಾಸಿರುದ್ದೀನ್ ಚಿರಾಗ್, ಎಲ್ಲ ಹೆಸರುಗಳು ಬೇರೆ ಬೇರೆ ಅಲ್ಲ, ಎಲ್ಲ ಹೆಸರುಗಳು ಒಂದೇ. ಹಾಗಾದ್ರೆ ಇಂಥ ಒಂದು ಶೇಖ್ ನಾಸಿರುದ್ದೀನ್ ಚಿರಾಗ್ ಅನ್ನೋನು ದೆಹಲಿ ಭೂಭಾಗವನ್ನು ಕೇಂದ್ರವಾಗಿಟ್ಟುಕೊಂಡು ಈತನು ಸಹಿತ ಬಹಳಷ್ಟು ಒಳ್ಳೆಯದಾಗಿರ್ತಕ್ಕಂಥ ಯೋಗ, ಧ್ಯಾನ, ಸಂಗೀತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಈ ನಮ್ಮ ಫೀರಾಗಿ ಅಂದರೆ ಒಂದು ಗುರುವಾಗಿ ಅಲ್ಲಿನ ಅನೇಕ ಶಿಷ್ಯರಿಗೆ ಬೋಧನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಈ ಶೇಖ್ ನಸೀರುದ್ದೀನ್ ಚಿರಾಗ್ನ ಶಿಷ್ಯರಲ್ಲೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೆಲವು ಶಿಷ್ಯರಿದ್ದಾರೆ. ಅದರೊಳಗೆ ಬಹಳ ಪ್ರಮುಖವಾದಂಥ ವ್ಯಕ್ತಿ ಮೊಟ್ಟ ಮೊದಲನೇದಾಗಿ ಅಮೀರ್ ಖುಸ್ರೋ ಅಂತ ನಾವು ನೆನ್ಪಿಟ್ಕೋಬೇಕಾಗ್ತದ. ನೋಡ್ರಿ, ಅಮೀರ್ ಖುಸ್ರೋ ಈತ ಯಾರ ಶಿಷ್ಯ ಅಂದ್ರೆ ಶೇಖ್ ನಸೀರುದ್ದೀನ್ ಚಿರಾಗ್ನ ಒಬ್ಬ ಶಿಷ್ಯ. ಮತ್ತು ಇನ್ನೂರು ಪ್ರಮುಖವಾಗಿರ್ತಕ್ಕಂಥ ಶಿಷ್ಯ ಯಾರಪ್ಪ ಅಂದ್ರೆ ಸಲೀಂ ಆಲಿ ಅನ್ನೋನು ಸಹಿತ ಈತನ ಶಿಷ್ಯ. ಮತ್ತು ಇನ್ನೂರು ಪ್ರಮುಖವಾದಂಥ ಶಿಷ್ಯ ಯಾರಪ್ಪ ಅಂದ್ರೆ ಇಲ್ಲಿ ಖ್ವಾಜಾ ಬಂದೇ ನವಾಜ್. ಸೊ ಖ್ವಾಜಾ ಬಂದೇ ನವಾಜ್ ನೋಡ್ರಿ, ಖ್ವಾಜಾ ಬಂದೇ ನವಾಜ್. ಇಲ್ಲಿ ಅಮೀರ್ ಖುಸ್ರೋ, ಸಲೀಂ ಆಲಿ ಮತ್ತು ಸಲೀಂ ಚಿಸ್ತಿ ಅಂತ ಮಾಡಿದನ್ನು, ಸಲೀಂ ಚಿಸ್ತಿ, ಆಮೇಲೆ ಖ್ವಾಜಾ ಬಂದೇ ನವಾಜ್. ಈ ಮೂವರು ಸಹಿತ ಯಾರ ಶಿಷ್ಯರು? ಶೇಖ್ ನಸೀರುದ್ದೀನ್ ಚಿರಾಗ್ನ ಶಿಷ್ಯರು. ಹಾಗಾದ್ರೆ ಇದರೊಳಗೆ ಅಮೀರ್ ಖುಸ್ರೋ ಅನ್ನೋನು ಬಹಳ ಅತ್ಯಂತ ಪ್ರಮುಖವಾದಂಥ ಒಬ್ಬ ಸೂಫಿ ವ್ಯಕ್ತಿ, ಒಬ್ಬ ಪಂಡಿತ, ಒಬ್ಬ ಕವಿ, ಒಬ್ಬ ಮೇಧಾವಿ, ಒಬ್ಬ ಫಿಲೋಸಫರ್, ಒಬ್ಬ ಆಡಳಿತಗಾರ, ಏನೆಲ್ಲ ಅಂದ್ರೆ ಆಲ್ರೌಂಡ್ರಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾಗಿದ್ದಾರೆ ಅಂದ್ರೆ ಅಮೀರ್ ಖುಸ್ರೋ. ಸೊ ಈತನ ಬಗ್ಗೆ ನೋಡಿ ಸ್ನೇಹಿತರೆ, ಸುಮಾರು ಭಾರತ ಭೂಭಾಗದಲ್ಲಿ ದೆಹಲಿ ಸುಲ್ತಾನರ 6 ಚಕ್ರವರ್ತಿಗಳ ಅಧಿಕಾರವನ್ನು ನೋಡಿರ್ತಕ್ಕಂಥವನು ಯಾರಪ್ಪ ಅಂತಂದ್ರೆ ನಮ್ಮ ಅಮೀರ್ ಖುಸ್ರೋ. ನೋಡ್ರಿ, ಈಗಾಗಲೇ ನಾನು ಹೇಳಿದ್ದೀನಿ 7 ದೆಹಲಿ ಚಕ್ರವರ್ತಿಗಳ ಅಧಿಕಾರವನ್ನು ನೋಡಿದವನು ಯಾರು ಅಂತೇಳಿ. ಸಾಧ್ಯ ಆದರೆ ನೀವು ಕಾಮೆಂಟ್ನಲ್ಲಿ ಅದನ್ನು ಹಾಕಿರಿ, ಯಾರ್ಯಾರು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದೀರಿ ನನಗೂ ಗೊತ್ತಾಗ್ತದ. ಸೊ 6 ಚಕ್ರವರ್ತಿಗಳ ಅಧಿಕಾರವನ್ನು ನೋಡಿದವನು ಯಾರು ಅಂತಂದ್ರೆ ಅಮೀರ್ ಖುಸ್ರೋ 6 ಚಕ್ರವರ್ತಿಗಳ ಅಧಿಕಾರವನ್ನು ನೋಡ್ತಾನೆ. ಹಾಗಾಗಿ ಈ ಬಲ್ಬನ್ ನಂತರದಲ್ಲಿ ಬಂದಿರತಕ್ಕಂಥ ಚಕ್ರವರ್ತಿಗಳ ಕಾಲದಿಂದ ಏನು ಅಲಾವುದ್ದೀನ್ ಖಿಲ್ಜಿಯ ಕಾಲದವರೆಗೆ ಅವನೇನು ಮಾಡಿದ್ದಾನೆ, ಆಡಳಿತವನ್ನು ನೋಡಿದ್ದಾನೆ. ಮುಂದೆ ಈ ಒಂದು ಅಮೀರ್ ಖುಸ್ರೋ ಭಾರತ ಭೂಭಾಗದಲ್ಲಿ ಈತನಿಗೆ ವಿಶೇಷವಾಗಿರ್ತಕ್ಕಂಥ ಕೆಲವು ಬಿರುದುಗಳಿಂದ ಅವನನ್ನು ಗುರುತು ಮಾಡಿದ್ದಾರೆ. ಹಾಗಾದ್ರೆ ಅಂಥ ಬಿರುದುಗಳು ಏನಂತ ಕೇಳ್ತಾರೆ ಎಕ್ಸಾಮಲ್ಲಿ. ಒಂದು ಭಾರತದ ಗಿಣಿ ಅಂತ ಕರೀತಾರೆ ಅವನಿಗೆ. ನೋಡ್ರಿ, ಭಾರತದ ಗಿಣಿ ಅಂತೇಳಿ ಯಾರಿಗೆ ಕರೆದಿದ್ದಾರೆ? ಅಮೀರ್ ಖುಸ್ರೋನನ್ನು ಕರೆದಿದ್ದಾನೆ. ಮತ್ತು ವಿಶೇಷವಾಗಿ ಮಧ್ಯ ಏಷ್ಯಾದ ಗಿಬ್ಬನ್ ಅಂತ ಕರೆದಿದ್ದಾರೆ. ಮಧ್ಯ ಏಷ್ಯಾದ ಗಿಬ್ಬನ್ ಯಾರು ಅಂದ್ರೆ ಅಮೀರ್ ಖುಸ್ರೋನೇ ಅಂತ ಹೇಳಬೇಕಾಗ್ತದೆ.
ಮತ್ತು ಇವನಿಗೆ ವಿಶೇಷವಾಗಿ ತೂತ 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 ಹೂ ತೂತಾಯಿ ಹಿಂದ್ ಅಂತೇಳಿ ಸಹಿತ ಇವನಿಗೆ ಕರೆದಿದ್ದಾರೆ. ಅಂದ್ರೆ ತೂತಾಯಿ ಹಿಂದ್, ಭಾರತದ ಗಿಣಿ, ಮಧ್ಯ ಏಷ್ಯಾದ ಗಿಬ್ಬನ್, ಈ ಎಲ್ಲ ಬಿರುದುಗಳು ಯಾರಿಗಿದ್ದಾವೆ ಅಂದ್ರೆ ಅಮೀರ್ ಖುಸ್ರೋನಿಗಿದ್ದಾವೆ. ಮತ್ತು ಇಂಥ ಅಮೀರ್ ಖುಸ್ರೋ ಮೂಲತಃ ಎಲ್ಲಿನವನು ಸರ ಅಂತಂದ್ರೆ ಇವನು ಸಹಿತ ಪಾಟಿಯಾಲ ಪ್ರದೇಶಕ್ಕೆ ಸಂಬಂಧಪಟ್ಟವನು, ಪಂಜಾಬ್ ಭೂಭಾಗದಿಂದ ಬಂದವನು. ಆಡಳಿತದಲ್ಲಿ ಬಹಳಷ್ಟು ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಹೆಚ್ಚಿನ ತನ್ನ ಅನುಭವಗಳನ್ನು ಹಂಚಿಕೊಂಡಿದ್ದಾನೆ. ಅಂತ ಅಮೀರ್ ಖುಸ್ರೋ ಒಬ್ಬ ಮೇಧಾವಿ. ವಿಶೇಷವಾಗಿ ಅವನು ಅನೇಕ ಪದ್ಯ ಮತ್ತು ಗದ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ಕಮ್ಮಿ ಸಂಸ್ಕೃತ ಮತ್ತು ಪರ್ಷಿಯ ಎಲ್ಲ ಜ್ಞಾನವನ್ನು ಹೊಂದಿರತಕ್ಕಂಥ ಇವನು ದಕ್ಕನಿ ಉರ್ದು ಭಾಷೆಯನ್ನು ಸಹಿತ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದ. ಈ ಗದ್ಯ ಮತ್ತು ಪದ್ಯ ಮಿಶ್ರಿತ ಸಾಹಿತ್ಯದೊಳಗೆ 92ಕ್ಕೆ ಹೆಚ್ಚು ಕೃತಿಗಳನ್ನು ಏನು ಮಾಡಿದ್ದಾನೆ, ಆತನು ರಚನೆ ಮಾಡಿದ್ದಾನೆ. ನೋಡಿ ಸ್ನೇಹಿತರೆ, ಬಹಳ ಮುಖ್ಯ, 92ಕ್ಕೆ ಹೆಚ್ಚು ಪುಸ್ತಕಗಳನ್ನು ಕೊಟ್ಟು ಹೋದಂಥ ಒಬ್ಬ ಮಹಾನುಭಾವ ಯಾರು ಅಂದ್ರೆ ಅಮೀರ್ ಖುಸ್ರೋ ಅಂತ ಹೇಳಬೇಕಾಗ್ತದೆ. ಮತ್ತು 1 ಲಕ್ಷಕ್ಕೂ ಹೆಚ್ಚು ಕವನಗಳನ್ನು ಸಹಿತ ಅವನೇನು ಮಾಡಿದ್ದಾನೆ, ನಮ್ಗೆ ಬರೆದು ಕೊಟ್ಟು ಹೋಗಿದ್ದಾನೆ. ಇಂಥ ಎಲ್ಲ ಸಾಹಿತ್ಯ ಇವತ್ತು ಭಾರತ ಭೂಭಾಗದಲ್ಲಿ ಸಂಸ್ಕೃತ ಮತ್ತು ಉರ್ದು ಭಾಷೆಗಳೆಲ್ಲ ಮಿಶ್ರಣವಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ನಾವಿಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಮೀರ್ ಖುಸ್ರೋ ಭಾರತ ಭೂಭಾಗದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಅವನಿಗೆ ಭಾರತದ ಗಿಣಿ ಅಂತೇಳಿ ಕರೆದಿದ್ದಾರೆ. ಒಬ್ಬ ತಬಲಾ ವಾದಕ, ಸಿತಾರ್ ವಾದಕ, ಸಂಗೀತದ ಹಲವು ಮಜಲುಗಳ ಬಗ್ಗೆ ಅವನು ನಾಲೆಜ್ ಬೆಳೆಸಿದ್ದಾನೆ ಸೊಸೈಟಿ ಒಳಗೆ ಅಂತಕ್ಕಂಥದ್ದು ನಾವು ಅಮೀರ್ ಖುಸ್ರೋದಿಂದ ಗಮನಿಸಬಹುದು. ಮತ್ತು ಇಂಥ ಅಮೀರ್ ಖುಸ್ರೋ ಸಾಧಾರಣವಾಗಿ ನೀವು ನೋಡಿರ್ಬೋದು, ಆಶಿಕಾ ಅಂಥೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಆಶಿಕಾ ಅನ್ನುವಂಥ ಕೃತಿ ಏನಿದಪ್ಪ, ಆಶಿಕಾ ಅನ್ನುವಂಥ ಕೃತಿಯೊಳಗೆ ಅಲಾವುದ್ದೀನ್ ಖಿಲ್ಜಿಯ ಮಗ ಖಿಜ್ರಾ ಖಾನ್ ಅಂತ ಇರ್ತಾನೆ. ಮತ್ತು ಗುಜರಾತಿನ ಒಬ್ಬ ಪಾಲಕ ಕರ್ಣದೇವನ ಮಗಳು ದೇವಲಾದೇವಿ ಅಂಥೇಳಿ ಇರ್ತಾಳೆ. ಆ ದೇವಲಾದೇವಿ ಮತ್ತು ಏನು ಖಿಜ್ರಾ ಖಾನ್ ನಡುವೆ ನಡೆದಿರ್ತಕ್ಕಂಥ ಒಂದು ಲವ್ ಸ್ಟೋರಿ ಇಟ್ಕೊಂಡು ಈ ಆಶಿಕಾ ಕೃತಿಯನ್ನು ಬರೆಯುವಂಥ ಪ್ರಯತ್ನ ಮಾಡಿದ್ದಾನೆ. ಇದನ್ನು ಸಹಿತ ಮಾಡರ್ನ್ ಲವ್ ಸ್ಟೋರಿ ಇದ್ದಂಗೆ ಹಿಂದಿನ ಕಾಲಕ್ಕೆ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗ ಆ ಒಂದು ವಿಚಾರವನ್ನು ಇಲ್ಲಿ ಆಶಿಕಾ ಅನ್ನುವಂಥ ಕೃತಿಯೊಳಗೆ ನಾವು ನೋಡ್ಬೋದು. ಆಮೇಲೆ ಇಲ್ಲಿ ತುಘಲಕ್ ನಾಮ ಅಂತ ಒಂದು ಕೃತಿ ಇದೆ. ತುಘಲಕ್ ನಾಮ ಅಂಥೇಳಿ ಹೆಸರು ಕೇಳಿರ್ಬೋದು. ಸೊ ತುಘಲಕ್ ನಾಮ ಅನ್ನೋದು ತುಘಲಕ್ ಸಂತತಿಯ ಸಂಬಂಧಪಟ್ಟ ವಿಚಾರಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. ಮತ್ತು ಇಲ್ಲಿ ನೀವು ನೋಡಿರ್ಬೋದು, ಮುಖ್ಯವಾಗಿ ಆಶಿಕಾ, ತುಘಲಕ್ ನಾಮ ಮತ್ತು ಸೊ ಇಲ್ಲಿ ಕಿರಾನ್ ಉಸ್ ಸದೈನ್, ಆಮೇಲೆ ಮುಖ್ಯವಾಗಿ ತಾರೀಖ್ ಇ ಮುಫ್ತ್ ಅಂಥೇಳಿ, ಮತ್ತು ತಾರೀಖ್ ಇ ಅಲೈ ಅಂಥೇಳಿ ಸಾಕಷ್ಟು ಕೃತಿಗಳನ್ನು ಏನು ಮಾಡಿದ್ದಾನೆ, ಇಲ್ಲಿ ಕೊಟ್ಟಿದ್ದಾನೆ. ಈ ತುಘಲಕ್ ನಾಮ, ಕಿರಾನ್ ಉಸ್ ಸದೈನ್, ತಾರೀಖ್ ಇ ಮುಫ್ತ್, ತಾರೀಖ್ ಇ ಅಲೈ, ಲೈಲಾ ಮಜ್ನು ಸಾಕಷ್ಟು ಕೃತಿಗಳನ್ನು ಕೊಟ್ಟಿರ್ತಕ್ಕಂಥ ಅಮೀರ್ ಖುಸ್ರೋ ಒಬ್ಬ ಶ್ರೇಷ್ಠ, ಒಬ್ಬ ತತ್ವಜ್ಞಾನಿ, ಸಂಗೀತ ಪ್ರಿಯ ಅಂತಂದ್ರೆ ತಪ್ಪಿಲ್ಲ. ಈತನು ಯಾರ ಕಾಲಕ್ಕೆ ಆಶ್ರಯ ಪಡ್ಕೊಂಡಿದ್ದ ಅಂತಂದ್ರೆ ನಮ್ಮ ದೆಹಲಿ ಸುಲ್ತಾನರ ಕಾಲದಲ್ಲಿ ಈತನು ಆಶ್ರಯವನ್ನು ಪಡ್ಕೊಂಡಿದ್ದ. ಮತ್ತು ಅದೇ ಥರ ಸಲೀಂ ಚಿಸ್ತಿ ಅಕ್ಬರ್ನ ಸಮಕಾಲೀನ ವ್ಯಕ್ತಿ. ನೋಡ್ರಿ, ಅಕ್ಬರ್ ಸಲೀಂ ಚಿಸ್ತಿಯನ್ನು ಬಹಳ ಇಷ್ಟಪಡ್ತಾ ಇದ್ದ. ಚಿಸ್ತಿಯ ವಿಚಾರಗಳನ್ನೆಲ್ಲ ಅನುಭವಿಸಿಕೊಂಡು ಹೋಗಿರ್ತಕ್ಕಂಥ ಈತನೇ ತನ್ನ ಮಗನಾಗಿರ್ತಕ್ಕಂಥ ಈ ಜಹಾಂಗೀರ್ ಅನ್ನುವಂಥ ಏನು ಬಾಲಕ ಅವನಿಗೆ ಜನಿಸ್ತಾನೆ, ಈ ಜಹಾಂಗೀರ್ನಿಗೆ ಸಲೀಂ ಅಂತಲೇ ಹೆಸರಿಟ್ಟಿರ್ತಾನೆ. ಅಂದ್ರೆ ಇವನ ಅನುಗ್ರಹದಿಂದಲೇ ಈ ಜಹಾಂಗೀರ್ ಅನ್ನುವಂಥ ವ್ಯಕ್ತಿ ಜನಿಸಿದ್ದಾನೆ ಅಂಥೇಳಿ ಈ ಜಹಾಂಗೀರ್ನಿಗೆ ಸಲೀಂ ಅನ್ನುವಂಥ ಹೆಸರು ಅಕ್ಬರ್ ಕೊಟ್ಟಿದ್ದಾನೆ. ಮತ್ತು ಈ ಸಲೀಂ ಚಿಸ್ತಿ ಇವನ ಸಂಬಂಧಪಟ್ಟಂಥ ಪ್ರಭಾವ ಹೆಚ್ಚಿಗೆ ಫತೇಪುರ್ ಸಿಕ್ರಿ ಭೂಭಾಗದಲ್ಲಿ ಜಾಸ್ತಿ ಇದೆ. ಸೊ ಫತೇಪುರ್ ಸಿಕ್ರಿ, ವಿಶೇಷವಾಗಿ ದೆಹಲಿ ಭೂಭಾಗದಿಂದ ಫತೇಪುರ್ ಸಿಕ್ರಿಯವರೆಗೆ ಈತನ ಪ್ರಭಾವ ಇತ್ತು. ಇವತ್ತಿಗೆ ಸಹಿತ ಆತನ ಮಕ್ಕಳು, ಮುಂದೆ ಬಂದಿರತಕ್ಕಂಥ ಮಕ್ಕಳೆಲ್ಲ ಅದನ್ನು ಈ ಬೆಂಗಾಲ್ ಭೂಭಾಗದಲ್ಲಿ ಹೆಚ್ಚಾಗಿ ಪ್ರಚಾರ ಮಾಡಿದ್ದಾರೆ. ಇವತ್ತು ವೆಸ್ಟ್ ಬೆಂಗಾಲ್, ಸಿಕ್ಕಿಂ ಮತ್ತು ಜಾರ್ಖಂಡ್, ಒರಿಸ್ಸಾ ಮತ್ತು ಬಾಂಗ್ಲಾದೇಶ್ ಈ ಭಾಗದಲ್ಲಿ ಜಾಸ್ತಿ ಈ ಸಲೀಂ ಚಿಸ್ತಿಯ ಅನುಯಾಯಿಗಳ ಸಂಖ್ಯೆ ಏನಾಗಿದೆ, ಹೆಚ್ಚಾಗಿ ಕಂಡುಬರ್ತದೆ ಅನ್ನೋದು ಸಹಿತ ನಾವು ಗಮನಿಸಬಹುದು. ಮತ್ತು ಮೂರನೇದಾಗಿ ಬರ್ತಕ್ಕಂಥವನು ಖಾಜಾ ಬಂದೆ ನವಾಜ್. ನೋಡಿರಿ, ಎಲ್ಲ ಚಿಸ್ತಿಗಳು ಈಗಾಗಲೇ ಏನಾಗಿದ್ದಾರೆ, ಉತ್ತರ ಭಾಗದಲ್ಲಿ ಮಾತ್ರ ಸೀಮಿತ ಆಗಿದ್ದರು. ಬಟ್ ಫಸ್ಟ್ ಟೈಮ್ ಖಾಜಾ ಬಂದೆ ನವಾಜ್ ಅನ್ನೋನು ಸಹಿತ ದಕ್ಷಿಣ ಭಾರತಕ್ಕೆ ಬಂದ. ಮತ್ತು ಇವನೇನು ಸಮಾಜವನ್ನು ಸುಧಾರಣೆ ಮಾಡೋಕ್ಕೆ ಈ ಭಾಗಕ್ಕೆ ಬಂದನ ಅಥವಾ ಯಾವುದಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದದನ ಅಂತಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖಾಜಾ ಬಂದೆ ನವಾಜ್ ಬಂದಿದ್ದಾನೆ. ಮತ್ತು ಇಂಥ ಖಾಜಾ ಬಂದೆ ನವಾಜ್ ಯಾಕೆ ಓಡಿ ಬರಬೇಕಾಯಿತು ಅಂದ್ರೆ, ಉತ್ತರ ಭೂಭಾಗದಲ್ಲಿ ತೈಮೂರನ ದಂಡಯಾತ್ರೆ ಆಯಿತು. ಈ ತೈಮೂರನ ದಂಡಯಾತ್ರೆ ಆದಾಗ ದಕ್ಷಿಣ ಭಾರತ ಭೂಭಾಗಕ್ಕೆ ರಕ್ಷಣೆಗಾಗಿ ಓಡಿ ಬಂದವನು ಯಾರಪ್ಪ ಅಂದರೆ ಖಾಜಾ ಬಂದೆ ನವಾಜ್. ಸೊ ಖಾಜಾ ಬಂದೆ ನವಾಜ್ ಈತ ದಕ್ಷಿಣ ಭಾರತಕ್ಕೆ ಬಂದು ಈತನ ಕೇಂದ್ರವನ್ನು ಕಲಬುರಗಿ ನಗರವನ್ನು ಮಾಡಿಕೊಂಡಿದ್ದಾನೆ.
ಸೊ ಗುಲ್ಬರ್ಗ ಅಥವಾ ಕಲಬುರಗಿ ನಗರ ಈತನ ಆಧ್ಯಾತ್ಮಿಕ ಕೇಂದ್ರವಾಯಿತು. ಬಹುಮನಿ ಸುಲ್ತಾನರ ಫಿರೋಜ್ ಶಾ ಅನ್ನುವಂಥ ರಾಜ ಇವನಿಗೆ ಸಪೋರ್ಟ್ ಮಾಡ್ದ. ಆ ಖ್ವಾಜಾ ಬಂದೆ ನವಾಜ್ ವಿಚಾರಗಳನ್ನೇ ಸ್ವೀಕಾರ ಮಾಡಿರ್ತಕ್ಕಂಥ ನಮ್ಮ ಅಲ್ಲಿನ ಬಹುಮನಿ ಸುಲ್ತಾನರ ಫಿರೋಜ್ ಶಾ ಮೊಹಮ್ಮದ್ ಅನ್ನೋನು ಅವನಿಗೆ ತುಂಬ ಒಳ್ಳೆಯ ರೂಪದಲ್ಲಿ ಸಪೋರ್ಟ್ ಮಾಡ್ತಾನೆ. ಮತ್ತು ಈತನು ದಕ್ಕನ್ ಉರ್ದು ಅನ್ನುವಂಥ ಭಾಷೆ ಆಗಿರ್ಬೋದು, ಪರ್ಷಿಯನ್ ಆಗಿರ್ಬೋದು, ಮತ್ತು ವಿಶೇಷವಾಗಿ ಸಂಸ್ಕೃತ ಲ್ಯಾಂಗ್ವೇಜ್ ಆಗಿರ್ಬೋದು, ಇವೆಲ್ಲವುಗಳನ್ನು ಹೆಚ್ಚಾಗಿ ಅರೇಬಿಕ್ ಅನ್ನುವ ಈ ಭಾಷೆ ಆಗಿರ್ಬೋದು ಎಲ್ಲವುಗಳನ್ನು ಬಲ್ಲಂಥ ನಮ್ಮ ಖ್ವಾಜಾ ಬಂದೆ ನವಾಜ್ ಇವತ್ತು ಶಿಖರ್ನಾಮ ಅಂಥೇಳಿ ಒಂದು ಕೃತಿಯನ್ನು ಕೊಟ್ಟಿದ್ದಾನೆ. ಈ ಶಿಖರ್ನಾಮ ಕೃತಿ ನೀವು ಓದಿದ್ರೆ ಬಹುಶಃ ಎಲ್ಲ ಶಾಹಿ ಸುಲ್ತಾನರ ಮಾಹಿತಿಯನ್ನು ನಮ್ಗೆ ಕೊಡ್ತದೆ. ಇಂಥ ಖ್ವಾಜಾ ಬಂದೆ ನವಾಜಿಗೆ ಗೇಸುದಾ ರಾಜ್ ಅಂಥೇಳಿ ಒಂದು ಹೆಸರಿದೆ, ಗೇಸುದಾ ರಾಜ್ ಅಂಥೇಳಿ. ಈ ಗೇಸುದಾ ರಾಜ್ ಪದದ ಅರ್ಥ ಏನಿದೆ ಅಂದ್ರೆ ಉದ್ದ ಕೂದಲಿನವನು ಅಂತ ಅರ್ಥ ಇದೆ. ಉದ್ದ ಕೂದಲಿನವನು ಅಂಥೇಳಿ. ಹಾಗಾದ್ರೆ ಗೇಸುದಾ ರಾಜ್ ಅಥವಾ ಉದ್ದ ಕೂದಲಿನವನು ಇಂಥ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ಶಿಖರ್ನಾಮ. ಒಂದು ಆತನ ಸ್ಟೇಟ್ಮೆಂಟ್ ಇದೆ, ಮೊರೆ ಹೊಕ್ಕವರನ್ನು ಪೊರೆಯುವವನು ಅಂತ ಇದೆ. ಮೊರೆ ಹೊಕ್ಕವರನ್ನು ಪೊರೆಯುವನು ಅಂದರೆ ಯಾರು ಆತನಿಗೆ ಮೊರೆ ಹೋಗ್ತಾರೆ ಅವರಿಗೆಲ್ಲರಿಗೆ ಅವನು ಅದೃಷ್ಟ ಆಗ್ತಾನೆ, ಅಂದರೆ ಅವರಿಗೆ ಬೇಕಾದದ್ದನ್ನು ನೀಡ್ತಾನೆ ಅನ್ನುವಂಥ ನಂಬಿಕೆಯಿಂದ ಈ ಗೇಸುದಾ ರಾಜ್ ಅನ್ನುವಂಥ ಅರ್ಥವನ್ನು ಸಹಿತ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಖ್ವಾಜಾ ಬಂದೆ ನವಾಜ್ ಭಾರತ ಭೂಭಾಗದ ದಕ್ಷಿಣ ಭಾರತ ಕಲಬುರಗಿ ಕೇಂದ್ರದಲ್ಲಿ ಮಾಡಿಕೊಂಡು ಚಿಸ್ತಿ ಪಂಗಡವನ್ನು ಮುಂದುವರಿಸ್ತಾನೆ. ಈ ಥರ ಭಾಳಷ್ಟು ಭಾರತ ಭೂಭಾಗದಲ್ಲಿ ಅನೇಕ ಚಿಸ್ತಿ ಸಂತರನ್ನು ನಾವು ಕಾಣೋಕ್ಕೆ ಸಾಧ್ಯ ಆಗ್ತದೆ. ಇಷ್ಟೆಲ್ಲ ನೀವು ನೆನ್ಪಿಟ್ಕೊಂಡಾಗಲೇ ಮಾತ್ರ ಚಿಸ್ತಿ ಬಗ್ಗೆ ಹೇಳೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಸುಮ್ಮನೆ ಏನೋ ಒಂದೆರಡು ನೆನ್ಪಿಟ್ಕೊಂಡೆ ನಾನು ಹಂಗೆ ಎಕ್ಸಾಮ್ಗೆ ಹೋದೆ ಅಂದ್ರೆ ಆನ್ಸರ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ. ಇತ್ತೀಚಿನ ಪರೀಕ್ಷೆಗಳಲ್ಲಿ ಡೆಪ್ತಾಗಿ ಕೇಳ್ತಾ ಇದ್ದಾರೆ. ಮತ್ತು ಇದೇ ಥರ ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಪಂಥಗಳಿದ್ದಾವೆ. ಆ ಪಂಥಗಳ ಬಗ್ಗೆ ಸಹಿತ ನಾವು ಒಂದೊಂದಾಗಿ ನೋಡುವಂಥ ಪ್ರಯತ್ನ ಮಾಡೋಣ. ಸೊ ಈ ಥರ ನಾವೇನು ಮಾಡಿದ್ದೇವಪ್ಪ ಅಂದ್ರೆ ಈಗಾಗಲೇ ಚಿಸ್ತಿ ಪಂಥದಲ್ಲಿ ಸಾಕಷ್ಟು ವ್ಯಕ್ತಿಗಳನ್ನು ನೋಡಿದ್ದೆವು. ಅದರೊಳಗೆ ಸಾಕಷ್ಟು ವ್ಯಕ್ತಿಗಳ ಬಗ್ಗೆ ಇಂಪಾರ್ಟೆಂಟ್ ಕೃತಿಗಳು ಕೇಂದ್ರಗಳ ಬಗ್ಗೆನೇ ಕೇಳಿದ್ದಾರೆ. ಮತ್ತು ಇನ್ನೋರ್ವ ಪ್ರಮುಖವಾದಂಥ ವ್ಯಕ್ತಿ ಶೇಖ್ ನೂರೋದ್ದೀನ್ ಋಷಿ. ನೋಡ್ರಿ ಇದು ಹೆಸರು ಹೆಂಗೆ ಬಂತು ನೋಡ್ರಿ, ಶೇಖ್ ನೂರೋದ್ದೀನ್ ಋಷಿ ಅಂಥೇಳಿ. ಶೇಖ್ ನೂರೋದ್ದೀನ್ ಋಷಿ ಅಂದ್ರೆ ಈತ ಹಿಂದೂಗಳಿಂದ ಪ್ರಥಮ ಬಾರಿಗೆ ಒಬ್ಬ ಮುಸ್ಲಿಂ ವ್ಯಕ್ತಿಯಾದರೂ ಸಹಿತ ಋಷಿ ಅಂಥೇಳಿ ಕರೆಸ್ಕೊಂಡಂಥ ವ್ಯಕ್ತಿ ಯಾರಾಗಿದ್ದಾರೆ ಅಂತಂದ್ರೆ ಶೇಖ್ ನೂರೋದ್ದೀನ್ ಋಷಿ ಅಂಥೇಳಿ. ಇವನು ಜಾಸ್ತಿ ಭಾರತದ ಕಾಶ್ಮೀರ ಭೂಭಾಗದಲ್ಲಿ ತನ್ನ ಪ್ರವಚನಗಳನ್ನು ನೀಡಿದ್ದಾನೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಚಿಸ್ತಿ ವಿಚಾರಗಳನ್ನು ನಾವು ನೋಡ್ತಾ ಹೋದಾಗ ಈ ಎಲ್ಲ ವ್ಯಕ್ತಿಗಳ ಬಗ್ಗೆ ನಿಮ್ಗೆ ಪರಿಚಯ ಇರಬೇಕಾಗ್ತದೆ. ಅದೇ ಥರ ಇನ್ನೊಂದು ಬಹಳ ಇದೇ ಥರ ಅಂದರೆ ಚಿಸ್ತಿ ಪಂಗಡ ಥರ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು, ಅಷ್ಟು ಪ್ರಭಾವ ಇಲ್ಲದೇ ಇದ್ದರೂ ಸಹಿತ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಪಂಥನೆ ಅಂತ ಹೇಳ್ಬೋದು. ಇದನ್ನು ಸುಹರಾವರ್ದಿ ಶಾಖೆ ಅಂತ ಕರೀತಾರೆ. ಸುಹರಾವರ್ದಿ ಶಾಖೆ ನೋಡಿ ಸ್ನೇಹಿತರೆ, ಸುಹರಾವರ್ದಿ ಶಾಖೆ ಇಲ್ಲಿ ಸ್ವಲ್ಪ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಶೇಖ್ ಅಬ್ದುಲ್ ಕಾದ್ರಿ ಇದ್ರ ನೋಡ್ರಿ, ಶೇಖ್ ಅಬ್ದುಲ್ ಖಾದಿರ್ ನೋಡ್ರಿ, ಈ ಥರ ಇವನ ಹೆಸರಿದೆ. ಅಂದ್ರೆ ಏನು ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ಶೇಖ್ ಅಬ್ದುಲ್ ಖಾದಿರ್ ಜಿಲಾನಿ ಅಂಥೇಳಿ ಇವನ ಪೂರ್ತಿ ಹೆಸರು, ಶೇಖ್ ಅಬ್ದುಲ್ ಖಾದಿರ್ ಜಿಲಾನಿ. ಸೊ ಶೇಖ್ ಅಬ್ದುಲ್ ಖಾದಿರ್ ಜಿಲಾನಿ ಅನ್ನೋನು ಇದನ್ನೇನು ಮಾಡ್ತಾನೆ, ಪರ್ಷಿಯಾ ಭೂಭಾಗದಲ್ಲಿ ಇದನ್ನೇನು ಮಾಡಿದ್ದಾನೆ, ಡೆವಲಪ್ಮೆಂಟ್ ಮಾಡಿದ್ದಾನೆ. ನಿಮ್ಮ ಪ್ರಶ್ನೆ ಏನು, ಸುಹರಾವರ್ದಿ ಶಾಖೆಯ ಸ್ಥಾಪಕ ಯಾರು ಅಂತ ಕೇಳಿದಾಗ ನೀವೇನಂತ ಹೇಳಬೇಕಾಗ್ತದೆ, ಶೇಖ್ ಅಬ್ದುಲ್ ಖಾದಿರ್ ಜಿಲಾನಿ. ಈತ ಎಲ್ಲಿ ಸ್ಟಾರ್ಟ್ ಮಾಡಿದ್ದದನ್ನು, ಪರ್ಷಿಯಾ ಭೂಭಾಗದಲ್ಲಿ ಏನು ಮಾಡಿದ್ದಾನೆ, ಸ್ಟಾರ್ಟ್ ಮಾಡಿದ್ದಾನೆ. ಸೊ ಪರ್ಷಿಯಾ ಭೂಭಾಗದಲ್ಲಿ ಇದನ್ನು ಆರಂಭ ಮಾಡಿರ್ತಕ್ಕಂಥ ಈ ಒಂದು ಪಂಥದಲ್ಲಿ ಬಹಾವುದ್ದೀನ್ ಜಕಾರಿಯಾ ನೋಡ್ರಿ, ಬಹಾವುದ್ದೀನ್ ಜಕಾರಿಯಾ ಅನ್ನೋನು ಏನು ಮಾಡ್ತಾನೆ, ಇದನ್ನು ಭಾರತ ಭೂಭಾಗದಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾನೆ. ನೋಡ್ರಿ, ಭಾರತದಲ್ಲಿ ಸುಹರಾವರ್ದಿ ಶಾಖೆಯ ಸ್ಥಾಪಕ ಯಾರು ಅಂದ್ರೆ ಬಹಾವುದ್ದೀನ್ ಜಕಾರಿಯಾ ಅಂತ ಹೇಳಬೇಕಾಗ್ತದ. ಹಾಗಾದರೆ ಇಂಥ ಈ ಸುಹರಾವರ್ದಿ ಶಾಖೆಯೊಳಗೆ ಏನಾಗ್ತದ ಅಂದ್ರೆ ಪ್ರಮುಖವಾಗಿ ಇದರಲ್ಲಿ 3 ಶಾಖೆಗಳಲ್ಲಿ ಇದನ್ನೇನಾಗ್ತದ ಡಿವೈಡ್ ಮಾಡ್ತಾರೆ. ಸೊ ಈ 3 ಶಾಖೆಗಳಲ್ಲಿ ಒಂದು ಮುಲ್ತಾನ್ ಶಾಖೆ ಅಂತ ಬರ್ತದೆ. ಸೊ ಮುಲ್ತಾನ್ ಇದು ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಆಮೇಲೆ ಇನ್ನೊಂದು ಸುಹರಾವರ್ದಿ ಅನ್ನೋದು ಒಂದು ಲೊಕೇಶನ್, ಇದು ಒಂದು ಊರಿದೆ. ಸೊ ಸುಹರಾವರ್ದಿ ಅಂಥೇಳಿ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಉಚ್ಚ ಶಾಖೆ ಅಂಥೇಳಿ ಕರೀತಾರೆ. ಸೊ ಇದಕ್ಕೆ ರಾಜಾಪುರ್ ಅಂತಲೂ ಸಹಿತ ಕರೀತಾರೆ. ಸೊ ಉಚ್ಚ ಶಾಖೆ ಮತ್ತು ರಾಜಾಪುರ್ ಅಂಥೇಳಿ.
ಸೊ ಇಲ್ಲಿ ಮುಲ್ತಾನ್ ಮತ್ತು ಸುಹ್ರಾವರ್ದಿ ಮತ್ತು ಉಚ್ಚು ಈ ಮೂರು ಶಾಖೆಗಳಲ್ಲಿ ಹೆಚ್ಚಾಗಿದ್ದು ಆರಂಭದೊಳಗೆ ಡೆವಲಪ್ಮೆಂಟ್ ಆಗಿದ್ದು ಮುಲ್ತಾನ್ ಭೂಭಾಗದಲ್ಲಿ ಬಹಾವುದ್ದೀನ್ ಜಕಾರಿಯಾ ಅನ್ನುವಂಥ ವ್ಯಕ್ತಿ ಮತ್ತು ಆತನ ಮಕ್ಕಳು ಎಲ್ಲರೂ ಸಹಿತ ಏನು ಮಾಡಿದ್ದಾರೆ, ಇದನ್ನು ಹೆಚ್ಚಿಗೆ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಇದರೊಳಗೆ ಏನು ಡಿಫ್ರೆನ್ಸ್ ಸರ್ ಆ ಒಂದು ಚಿಸ್ತಿ ಪಂಗಡಕ್ಕೆ ಇದಕ್ಕೆ ಅಂದ್ರೆ, ಇವರು ರಾಜರಿಂದ ಜಾಸ್ತಿ ಕಾಣಿಕೆಗಳನ್ನು ಪಡಿತಾ ಇದ್ರು, ರಾಜರಿಂದ ಹೆಚ್ಚಿಗೆ ಕಾಣಿಕೆಗಳನ್ನು ಪಡೆದಿದ್ದಾರೆ. ಮತ್ತು ಹೆಚ್ಚು ಇಕ್ತಾಗಳನ್ನು, ನಾನು ದೆಹಲಿ ಸುಲ್ತಾನರ ಕಾಲಕ್ಕೆ ಇಕ್ತಾ ಅಂತ ಒಂದು ಪದ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಇಕ್ತಾದಾರ್ ಅಂತ ಹೇಳಿದ್ರೆ ಮುಖ್ಯಸ್ಥನನ್ನು ಕರೀತಾರೆ. ಇಕ್ತಾ ಅಂದರೆ ಪ್ರಾಂತಗಳು. ಸೊ ಇಲ್ತಮಿಷ್ ಆಗಿರ್ಬೋದು, ಅವನ ಮುಂದೆ ಬಂದಿರತಕ್ಕಂಥ ಅವನ ಏನು ಉತ್ತರಾಧಿಕಾರಿಗಳೆಲ್ಲ ಈ ರಾಜರಿಗೆ ಜಾಸ್ತಿ ಏನು ಮಾಡಿದ್ದಾರೆ, ಭೂಮಿಗಳನ್ನು ದಾನವಾಗಿ ಮಾಡಿದ್ದಾರೆ. ಹಾಗಾಗಿ ಮತ್ತು ಹೆಚ್ಚಿಗೆ ರಾಜರಿಂದ ಕಾಣಿಕೆ ಪಡ್ಕೊಂಡು ಇಕ್ತಾಗಳನ್ನು ಪಡೆದಾಗ ಏನಾಯಿತು, ಸಹಜವಾಗಿ ಅವರು ಲಕ್ಸರಿ ಲೈಫನ್ನು ಲೀಡ್ ಮಾಡ್ತಾರೆ, ಭಾಳ ಶ್ರೀಮಂತ ಆಡಂಬರ ಜೀವನವನ್ನು ಮಾಡ್ತಾರೆ. ನೋಡಿ, ಇಲ್ಲಿ ನಿರಾಡಂಬರ ಜೀವನ ಮಾಡಬೇಕು ಅಂತ ಸೂಫಿ ಪಂಥ ಹೇಳ್ತಾ ಇದೆ. ಬಟ್ ನಿರಾಡಂಬರ ಜೀವನವನ್ನು ಮಾಡಿರ್ತಕ್ಕಂಥ ಇವರು ಕೆಳವರ್ಗದಲ್ಲಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಏನು ಮಾಡಿಲ್ಲ, ಇವರು ನೋಡ್ಕೊಂಡಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಪರೀಕ್ಷೆಗಳಲ್ಲಿ ಇಂಥವುಗಳನ್ನೇ ಇಟ್ಕೊಂಡು ಏನು ಮಾಡ್ತಾನೆ, ಈ ಸೂಫಿ ಸಂತರಲ್ಲಿ ಈ ಕೆಳಗಿನ ಯಾವ ಶಾಖೆ ಇದಕ್ಕೆ ವಿರುದ್ಧವಾಗಿದೆ, ಇದಕ್ಕೆ ಭಿನ್ನವಾಗಿದೆ ಇಂಥ ಪ್ರಶ್ನೆಗಳನ್ನು ಕೊಡ್ತಾರೆ. ಅದಕ್ಕೆ ನೀವೇನು ಮಾಡಬೇಕಾಗ್ತದೆ, ಸ್ವಲ್ಪ ಇದನ್ನು ನೆನ್ಪಿಟ್ಕೋಬೇಕಾಗ್ತದೆ. ಮತ್ತು ಇಲ್ಲಿ ಮೀರ್ ಸೈಯದ್ ಅಲಿ ಹಂದಾರ ಅಂತ ಬರ್ತಾನೊಬ್ಬ. ಇಲ್ಲಿ ಈ ಸುಹ್ರಾವರ್ದಿದೊಳಗೆ ಮೀರ್ ಸ್ವಲ್ಪ ಒಂದು ನಿಮಿಷ, ಮೀರ್ ಸೈಯದ್ ಇಲ್ಲಿ ನೋಡ್ರಿ, ಈ ಸುಹ್ರಾವರ್ದಿ ಅನ್ನುವಂಥ ಒಂದು ಪ್ರದೇಶ ಇದೆ ಅಂತ ಹೇಳಿದ್ದೀನಿ ನಾನು. ಸೊ ಸುಹ್ರಾವರ್ದಿ ಅನ್ನುವಂಥ ಈ ಶಾಖೆಯೊಳಗೆ ಈ ಮೀರ್ ಸೈಯದ್ ಅಥವಾ ಮೀರ್ ಸೈಯದ್ ಅಲಿ ಹಂದರ ಅಂಥೇಳಿ, ಮೀರ್ ಸೈಯದ್ ಅಲಿ ಹಂದರ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಈ ಮೀರ್ ಸೈಯದ್ ಅಲಿ ಹಂದರ ಅನ್ನೋನು ಸುಹ್ರಾವರ್ದಿ ಶಾಖೆಯನ್ನು ಹೆಚ್ಚಾಗಿ ಈ ಪ್ರದೇಶದಲ್ಲಿ ಏನು ಮಾಡಿದ್ದಾನೆ, ಜಾಸ್ತಿ ಡೆವಲಪ್ಮೆಂಟ್ ಮಾಡ್ತಾನೆ. ಯಾವಾಗ ಇದನ್ನು ಆತ ಡೆವಲಪ್ಮೆಂಟ್ ಮಾಡ್ತಾನೆ, ಆ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕಾಶ್ಮೀರ ಭೂಭಾಗದೊಳಗೆ ಏನಾಗ್ತದೆ, ಒಬ್ಬ ಅಲ್ಲಿನ ಪ್ರಾಂತೀಯವಾಗಿರ್ತಕ್ಕಂಥ ಒಬ್ಬ ರಾಜ ಇರ್ತಾನೆ. ಸೊ ಅಂಥ ಒಬ್ಬ ರಾಜನೇ ಜೈನ್ ಉಲ್ ಅಬಿದಿನ್ ಅಂಥೇಳಿ ಬರ್ತಾನೆ. ಈ ಜೈನ್ ಉಲ್ ಅಬಿದಿನ್ ಅಂಥೇಳಿ ಏನು ರಾಜ ಇದ್ದಾನೆ, ಜೈನ್ ಉಲ್ ಅಬಿದಿನ್ ಅಂಥೇಳಿ, ಈ ಜೈನ್ ಉಲ್ ಅಬಿದಿನ್ ಅನ್ನುವಂಥ ಈ ರಾಜ ಯಾವುದನ್ನು ಹೆಚ್ಚಿಗೆ ಸುಹ್ರಾವರ್ದಿ ಶಾಖೆಯೊಳಗೆ ಅನುಕರಣೆ ಮಾಡಿದ್ದಾನೆ ಅಂದ್ರೆ, ಈ ಸುಹ್ರಾವರ್ದಿ ಭೂಭಾಗದಲ್ಲಿ ಹುಟ್ಟುಕೊಂಡಂಥ ಒಂದು ಶಾಖೆಯನ್ನು ಹೆಚ್ಚಿಗೆ ಅನುಸರಣೆ ಮಾಡಿದ್ದ. ಬಟ್ ಇದ್ರೊಳಗೆ ಮುಲ್ತಾನ್ ಮತ್ತು ಉಚ್ಚು ಶಾಖೆಗಳು ಸಹಿತ ಇದ್ದಾವೆ ಅನ್ನೋದು ಗೊತ್ತಿರಬೇಕು. ಇಂಥ ಒಬ್ಬ ಜೈನ್ ಉಲ್ ಅಬಿದಿನ್ ಅನ್ನೋವನೇ ಭಾರತ ಭೂಭಾಗದಲ್ಲಿ ಕಾಶ್ಮೀರ ಪ್ರಾಂತಕ್ಕೆ ಸಂಬಂಧಪಟ್ಟಂಗ ತಮಗೆಲ್ಲ ಗೊತ್ತು, ಕಲ್ಲಣ ಅನ್ನೋನು ಏನು ಮಾಡಿದ್ದಾನೆ, ರಾಜತರಂಗಿಣಿ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾನೆ. ಈ ಕಲ್ಲನ ರಾಜತರಂಗಿಣಿ ಅನ್ನುವಂಥ ಗ್ರಂಥ ಇದೆ. 12ನೇ ಶತಮಾನದಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಗ್ರಂಥ. ಅಂಥ ಒಂದು ಕೃತಿಯನ್ನು ಏನು ಮಾಡ್ತಾನೆ, ಸಂಸ್ಕೃತದಿಂದ ಅದನ್ನು ಪರ್ಷಿಯನ್ಗೆ ಏನು ಮಾಡ್ತಾನೆ, ಇವನು ಕನ್ವರ್ಟ್ ಮಾಡ್ತಾನೆ. ಯಾವಾಗ ಅದನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದರಿಂದಲೇ ಇವನಿಗೆ ಅಕ್ಬರ್ ಆಫ್ ಕಾಶ್ಮೀರ್ ಅಂಥೇಳಿ ಕರೆದಿದ್ದಾರೆ. ಅಕ್ಬರ್ ಆಫ್ ಕಾಶ್ಮೀರ್ ನೋಡ್ರಿ, ಕಾಶ್ಮೀರದ ಅಕ್ಬರ್ ಅಂಥೇಳಿ ಯಾವ ರಾಜರನ್ನು ಕರೆದಿದ್ದಾರೆ ಅಂತ ಕೇಳಿದ್ದಾರೆ, ಜೈನ್ ಉಲ್ ಅಬಿದಿನ್ ಅಂತ ಹೇಳಬೇಕಾಗ್ತದೆ. ಮತ್ತು ಈ ಉಚ್ಚು ಶಾಖೆಯನ್ನು ಜಾಸ್ತಿ ಏನು ಮೊಹಮ್ಮದ್ ಬಿನ್ ತೊಗಲಕ್ ಅನ್ನುವಂಥ ಒಬ್ಬ ರಾಜ ಏನು ಮಾಡಿದ್ದಾನೆ, ಇದನ್ನು ಅನುಕರಣೆ ಮಾಡಿದ್ದಾನೆ. ಹೀಗಾಗಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ಥರ ಸುಹ್ರಾವರ್ದಿ ಶಾಖೆ ಅಂತಕ್ಕಂಥದ್ದು ಸ್ವಲ್ಪ ಆಡಂಬರ ಜೀವನವನ್ನು ಮಾಡಿ ಶ್ರೀಮಂತಿಕೆಯಿಂದ ಜೀವನ ಮಾಡಿರ್ತಕ್ಕಂಥ ಇವರು ದೊಡ್ಡ ದೊಡ್ಡ ಅರಮನೆಗಳು, ಭೂಮಿಗಳನ್ನು ಪಡ್ಕೊಂಡು ಭಿನ್ನವಾಗಿರ್ತಕ್ಕಂಥ ಒಂದು ಶಾಖೆಯಾಗಿ ಕಾಣಿಸ್ತಕ್ಕಂಥದ್ದು ಮಾತ್ರ ನಮಗೆ ಕಾಣಿಸ್ತದೆ. ಇದು ಒಂದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಶಾಖೆ ಅಂತೇಳಿ ನೋಡ್ಬೋದು. ಮತ್ತು ಇದೇ ಥರ ಬೇರೆ ಶಾಖೆಗಳಿದ್ದಾವೆ, ಒಂದೊಂದಾಗಿ ನೋಡೋಣ. ಸ್ನೇಹಿತರೆ, ಈಗಾಗಲೇ ನಾವು ಕೆಲವೊಂದು ಸುಹ್ರಾವರ್ದಿ ಶಾಖೆ ಬಗ್ಗೆ ನೋಡಿದ್ದೆವು. ಅದೇ ಥರ ನಕ್ಷಾಬಂದಿ ಸಿಲ್ಸಿಲಾ ಅಂದರೆ ಶಾಖೆ, ಅದರ ಒಂದು ಪಂಗಡ ಅಂತ ತಿಳ್ಕೋಬೇಕು. ನಕ್ಷಾಬಂದಿ ಸಿಲ್ಸಿಲೆಯನ್ನು ಖ್ವಾಜಾ ಪೀರ್ ಮೊಹಮ್ಮದ್ ಅನ್ನೋನು ಇರಾನ್ ಭೂಭಾಗದಲ್ಲಿ ಇದನ್ನು ಏನು ಮಾಡಿದ್ದಾನೆ, ಸ್ಥಾಪನೆ ಮಾಡಿದ್ದಾನೆ. ಅದೇ ಥರ ಖ್ವಾಜಾ ಬಾಕಿಬಿಲ್ಲಾ ಅನ್ನುವಂಥ ವ್ಯಕ್ತಿ ಇದನ್ನು ಭಾರತ ಭೂಭಾಗಕ್ಕೆ ಪರಿಚಯ ಮಾಡುವಂಥ ಪ್ರಯತ್ನ ಮಾಡಿದ್ದಾನೆ. ಇದು ನಕ್ಷಾಬಂದಿ ಸಿಲ್ಸಿಲಾ ಅಂತಕ್ಕಂಥದ್ದು ಸಹಿತ ಬಹಳ ಮುಖ್ಯ. ಜಾಸ್ತಿ ಇದನ್ನು ಬಿಹಾರ ಭೂಭಾಗದಲ್ಲಿ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಹೆಚ್ಚಿಗೆ ಪ್ರಚಾರ ಮಾಡಿದ್ದಾರೆ. ಸೊ ಇದನ್ನು ಸಹಿತ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಿಲ್ಸಿಲಾ. ನೆಕ್ಸ್ಟ್ ಕಾದ್ರಿ ಶಾಖೆ ಅಂತ ಇದೆ. ಇದು ವಾಯುವ್ಯ ಭಾರತದಿಂದ ಇವತ್ತು ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಈ ಪಾಕಿಸ್ತಾನದ ಹಲವು ಪ್ರದೇಶಗಳಲ್ಲಿ ಜಾಸ್ತಿ ರೂಢಿಯಲ್ಲಿದೆ. ಶೇಖ್ ಅಬ್ದುಲ್ ಖಾದ್ರಿ ಅನ್ನೋನು ಇರಾನ್ ಭೂಭಾಗದಲ್ಲಿ ಇದನ್ನೇನು ಮಾಡಿದ್ದಾನೆ, ಸ್ಥಾಪನೆ ಮಾಡ್ತಾನೆ. ಬಟ್ ಶೇಖ್ ನಿಯಾಮತ್ ಉಲ್ಲಾ ಅನ್ನೋನು ಭಾರತ ಭೂಭಾಗದಲ್ಲಿ ಇದನ್ನೇನು ಮಾಡಿದ್ದಾನೆ, ಪರಿಚಯ ಮಾಡುವಂಥ ಪ್ರಯತ್ನ ಮಾಡಿದ್ದಾನೆ. ನಿಮಗೆ ಪ್ರಶ್ನೆ ಕೇಳ್ತಾರೆ, ಭಾರತದಲ್ಲಿ ಕಾದ್ರಿ ಶಾಖೆಯನ್ನು ಅಭಿವೃದ್ಧಿಪಡಿಸಿದ ವ್ಯಕ್ತಿ ಯಾರು ಅಂದರೆ ಶೇಖ್ ನಿಯಾಮತ್ ಉಲ್ಲಾ ಅಂತ ಹೇಳಬೇಕಾಗ್ತದೆ. ಮತ್ತು ಫಿರ್ದೋಶಿ ಅಂತಕ್ಕಂಥದ್ದು ಒಂದು ಶಾಖೆ. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಸುಹ್ರಾವರ್ದಿ ಅಂದ್ರೆ ಒಂದು ಊರಿದೆ, ಅದೇ ಥರ ಫಿರ್ದೋಶಿ ಅಂತಕ್ಕಂಥದ್ದು ಒಂದು ಪ್ರದೇಶ.
ಇಲ್ಲಿ ಶೇಖ್ ಅರಫುದ್ದೀನ್ ಯಹಾ ಅಂತೇಳಿ, ಶೇಖ್ ಅರಫುದ್ದೀನ್ ಯಹಾ ನೋಡಿ, ಇರಾನ್ ಭೂಭಾಗದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸಿಲ್ಸಿಲಾವನ್ನು ಸ್ಟಾರ್ಟ್ ಮಾಡಿದವನು ಶೇಖ್ ಅರಫುದ್ದೀನ್ ಯಹಾ ಅಂತೇಳಿ. ಮತ್ತೆ ಖ್ವಾಜಾ ನಿಜಾಮುದ್ದೀನ್ ಫಿರ್ದೋಸಿ ಅಂತೇಳಿ ಇದನ್ನು ಭಾರತ ಭೂಭಾಗದಲ್ಲಿ ಏನು ಮಾಡಿದ್ದಾನೆ, ಪರಿಚಯ ಮಾಡಿದ್ದಾನೆ. ಸೊ ಈ ಥರ ನೀವು ಒಂದೊಂದಾಗಿ ಏನಪ್ಪ ಸೂಫಿ ಪರಂಪರೆಯ ಬಗ್ಗೆ ನೀಟಾಗಿ, ಸೂಫಿ ಅಂದರೆ ಏನು, ಅದರ ತತ್ವಗಳೇನು, ಅದರಲ್ಲಿರ್ತಕ್ಕಂಥ ಶಾಖೆಗಳೇನು, ಅಲ್ಲಿ ಬರುವಂಥ ವ್ಯಕ್ತಿಗಳು ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದಾರೆ, ಆ ಕಾಲದಲ್ಲಿ ಯಾವ ರಾಜರು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೀವು ನೋಡಿದಾಗ ಮಾತ್ರ ಡೆಫಿನೆಟ್ಲಿ ನೀವು ಇದನ್ನು ಏನೇ ಯಾವುದೇ ಪರೀಕ್ಷೆಗಳನ್ನು ಎದುರಿಸಬೇಕಾದಾಗ ಸುಲಭವಾಗಿ ಉತ್ತರ ಕೊಡ್ಬೋದು. ಸೊ ತಾವೆಲ್ಲ ಬಹಳ ಪ್ರೀತಿಯಿಂದ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಮತ್ತು ನಾನು ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗಬೇಕು ಅಂದ್ರೆ ನೀವು ಕಾಮೆಂಟು ಮಾದರಿಯಲ್ಲಿ ಏನಾದರೂ ನಿಮಗೆ ಸಲಹೆ ಸೂಚನೆಗಳು ನೀಡೋದಿದ್ರೆ ನನಗೆ ತಿಳಿಸಿ. ಮತ್ತು ಈ ವಿಡಿಯೋವನ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಸಾಧ್ಯವಾದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಅದನ್ನೆಲ್ಲ ಶೇರ್ ಮಾಡಿರಿ. ಸೊ 1 ಇಯರ್ 1 ಜಾಬ್ ಅನ್ನುವಂಥ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಆ ಒಂದು ವರ್ಷದಲ್ಲಿ ನೀವು ಸಾಧ್ಯವಾದಷ್ಟು ಪ್ರಿಪರೇಷನ್ ಮಾಡಿರಿ, ಚೆನ್ನಾಗಾಗ್ತದೆ. ಸೊ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಮತ್ತು ಒಬ್ಬ ಸ್ಪರ್ಧಾರ್ಥಿಯಾಗಿ ಮತ್ತು ಒಂದು ಇಲಾಖೆಯಲ್ಲಿ ಸೇವೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಎಲ್ಲ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ ಇದನ್ನು ತಮಗೇನು ಕೊಡಬೇಕು ಅದನ್ನಷ್ಟೇ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದ್ರಾಗ ಅನ್ವಾಂಟೆಡ್ ಯಾವುದು ಬೇಕಾಗಿಲ್ಲ ನಮ್ಗೆ. ಇದನ್ನೇ ನೀವು ನೀಟಾಗಿ ಒಂದು ಸಲ ನೋಡಿ, ಹಳೆಯ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿರಿ, ಇದರ ಮೇಲೆ ಹೆಚ್ಚಿಗೆ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ತಾವೆಲ್ಲ ನೋಡ್ತೀರಾ ಅನ್ನುವಂಥ ಆಶಾಭಾವನೆಯಿಂದ ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದ ತಿಳಿಸಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಾಧ್ಯ ಆದಷ್ಟು ಮತ್ತೆ ಬೇರೆ ಬೇರೆ ಕಾನ್ಸೆಪ್ಟ್ಗಳು, ಬೇರೆ ಬೇರೆ ಪದಗಳನ್ನು ತೆಗೆದುಕೊಂಡು ನೆಟ್ ಕೆಸೆಟ್ ಪರೀಕ್ಷೆಗಳ ದೃಷ್ಟಿಕೋನದಿಂದಲೇ ಬೇರೆ ಪರೀಕ್ಷೆಗಳಿಗೆ ಅನುಕೂಲ ಆಗುವಂಗೆ ತಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್, ಎಲ್ಲರಿಗೂ ಥ್ಯಾಂಕ್ ಯು.